ಏಕತ್ವೇ ನಾಸ್ತಿ ಮಾನಂಚ. ಇದು ಪ್ರಮುಖವಾದ ಒಂದು ವಿಷಯಗಳಲ್ಲಿ ಒಂದು. ಪ್ರತಿಭಿಜ್ಞಾನವನ್ನು ಪ್ರಮಾಣವಾಗಿ ಕೊಡೋದಕ್ಕೆ ಬರಲ್ಲ. ಯನ್ನಷ್ಟಂ ಯದನಷ್ಟಂ ತಯೋರ ಏಕತ್ವೇ ಕಿಮಪಿ ಪ್ರಮಾಣಂ ನಾಸ್ತಿ. ಅವರು ಅದನ್ನು ಅಂಗೀಕರಿಸಲೇಬೇಕು ಅನ್ನೋ ಆಗ್ರಹ ಇಟ್ಟುಕೊಂಡು ಹೊರಟಿದ್ರು. ಯಾವುದು ನಷ್ಟವಾಗಿದೆ ಪಟ ತದ್ಗತ ನರತ್ವ, ಅದು ನಷ್ಟನೇ ಆಗಿರ್ತದೆ ಅನ್ನೋದು ನಮ್ಮ ಅಭಿಪ್ರಾಯ. ಯಾವುದು ಅವಿನಷ್ಟವಾಗಿದೆ ತದ್ಗತ ನರತ್ವ ಹಾಗೂ ನಷ್ಟ ಪಟಗತ ನರತ್ವ ಎರಡೂ ಒಂದು ಅನ್ನೋ ಅಭಿಪ್ರಾಯ ಅವರು ಇಟ್ಟುಕೊಂಡು ಮಾತನಾಡಿದ್ರು. ಆದರೆ ಅದಕ್ಕೆ ಯಾವುದೇ ಪ್ರಮಾಣ ಇಲ್ಲ ಅಂತ ನಾವು ಅದನ್ನು ನಿರಾಕರಣೆ ಮಾಡಿದ್ವಿ. ಅದನ್ನು ಹೇಳಿದ್ದಲ್ದೇನೆ ಅನುಮಾನದ ಮೂಲಕ ನಿರಾಕರಣೆ ಮಾಡೋದಂದ್ರೇನು, ಅನುಮಾನದ ಮೂಲಕವಾಗಿ ತಿಳಿಸಿದ್ವಿ. ಅಂದರೆ ಯಾವುದೇ ಥರದ ಪ್ರಮಾಣ ಇಲ್ಲ ಅಂತ ಹೇಳಿ ತೋರಿಸಿದ್ದಾಯ್ತು. ಅನುಮಾನದ ಮೂಲಕ ಅಲ್ಲ, ಪ್ರಮಾಣ ಇಲ್ಲ ಅಂತ ಹೇಳಿದ್ವಿ. ಇಲ್ಲೊಂದು ವಾಕ್ಯ ಮಾತ್ರ ವಿಶೇಷವಾಗಿ ತಿಳ್ಕೊಂಡಿರಬೇಕು. ಏನಂದ್ರೆ ನಚ ಪ್ರತಿವಿಜ್ಞಾನಂ ಪ್ರಮಾಣಂ ಅಂತ ಅಷ್ಟೇ ಹೇಳ್ದೇನೆ, ಪ್ರಮಾಣಂ ಅಂತ ಇಷ್ಟೇ ಹೇಳಿ ಇಷ್ಟು ಹೇಳಿ ಮುಂದೆ ಹೇಳುವಾಗ ತಸ್ಯ ಸ್ವರೂಪತಃ ಪ್ರಮಾಣತ್ವೇನ ಚ ಸಂದಿಗ್ಧತ್ವಾತ್ ಅನ್ನೋ ವಾಕ್ಯಕ್ಕೆ ಅರ್ಥ ಬರೆಯುವಾಗ ಸ್ವರೂಪತಃ ಪ್ರಮಾಣತಃ ಸಂದಿಗ್ಧತ್ವಾತ್ ಅಂದ್ರೆ ಏನು ಅಂತ ಮೇಲ್ನೋಟಕ್ಕೆ ಗೊತ್ತಾಗಲ್ಲ. ಅದಕ್ಕೆ ಅದನ್ನು ನಾನು ಹೇಳಿದೆ. ತಥಾಚ ಏವಂ ಪ್ರತ್ಯಭಿಜ್ಞೈವ ನಾಸ್ತಿ ಇತ್ಯರ್ಥ ಅಂತ ಅರ್ಥ ಬರೆದಿದ್ದಾರೆ. ಸ್ವರೂಪತಃ ಏತಾದೃಶ ಪ್ರತಿಭಿಜ್ಞಾ ಇದೆ ಅಂತ ಇಲ್ವೇ ಇಲ್ಲ, ಈ ಥರದೊಂದು ಪ್ರತಿಭಿಜ್ಞಾ ಸ್ವರೂಪವೇ ಇಲ್ಲ ಅಂತ ಅಭಿಪ್ರಾಯ ಪಟ್ಟಿದ್ದಾರೆ. ಯದ್ದೇವಂ ಅಸ್ತಿ ಪ್ರತಿಭಿಜ್ಞಾ ತರ್ಹಿ ಅಪ್ರಮಾಣಮೇವ ಭ್ರಮರೂಪೈವ. ಹಂಗೆ ಒಂದು ವೇಳೆ ಆ ಥರದ್ದು ಒಂದು ಪ್ರತಿಭಿಜ್ಞಾ ಇದೆ ಅಂತ ಆದರೆ ಅದು ಅಪ್ರಮಾಣವೇ, ಭ್ರಮರೂಪನೇ ಆಗಿರಬೇಕು ಅಂತ ಅಭಿಪ್ರಾಯ ಪಡ್ತಿದ್ದಾರೆ. ಯಾಕೆ ಅಂದರೆ ಭೇದಸ್ಯ ಪ್ರಮಾಣ ಸಿದ್ಧತ್ವೇನ ಪ್ರತಿಭಿಜ್ಞಾಯ ಬಾಧಿತತ್ವಾತ್ ಭ್ರಮರೂಪತ್ವ ಅಂಗೀಕರ್ತವ್ಯ ಎಂಬಂತ ಅಭಿಪ್ರಾಯ. ಪ್ರತಿಭಿಜ್ಞಾನದ ಆಕಾರ ಹೇಗೆ ಹೇಳ್ಬೋದು? ನಷ್ಟಾಶ್ರಿತಂ ನರತ್ವಂ ತದೇವ ಇದಂ ನರತ್ವಂ ಇತ್ಯಾಕಾರಕವಾದದ್ದನ್ನು ತೋರಿಸ್ಬೇಕಿತ್ತು. ಆ ಥರದ ಆಕಾರದ ಪ್ರತಿಭಿಜ್ಞೆ ಇಲ್ವೇ ಇಲ್ಲ ಅಂತ. ಸರಿ ಹೋಯ್ತು, ಅಲ್ಲಿಗೆ ಅದು ವಿಷಯ ಮುಕ್ತಾಯ ಆಯಿತು. ಇನ್ನು ಮುಂದೆ ಪ್ರತಿಭಿಜ್ಞಾನ ಇಲ್ಲ ಅಂತಷ್ಟೇ ಅಲ್ಲ, ಚಶಬ್ದ ಆಡಿದ್ದಾರೆ. ಏಕತ್ವೇ ನಾಸ್ತಿ ಮಾನಂಚ ಅಂತ ಚಶಬ್ದ. ಚಶಬ್ದ ಆಡಿದ್ರಿಂದ ಅನ್ಯೋನ್ಯಾಶ್ರಯವೂ ಬರ್ತದೆ ಅಂತ ಅರ್ಥ. ಅನ್ಯೋನ್ಯಾಶ್ರಯ ಹೇಗೆ? ಅನ್ಯೋನ್ಯಾಶ್ರಯತ್ವಂ ಚಶಬ್ದೇನ ಸಮುಚ್ಚಿನೋತಿ ಏಕತ್ವೇ ಪುನಃ ತಸ್ಯ ಸತ್ವಸಿದ್ಧೌ ಸತ್ವಸಿದ್ಧಿ, ತಸ್ಯ ಅನ್ನೋದು ಬ್ರಾಕೆಟ್ನಲ್ಲಿ ಹಾಕಿದ್ದಾರೆ. ಏಕತ್ವೇ ಪುನಃ ಸತ್ವಸಿದ್ಧಿ ತತ್ಸಿದ್ಧೌ ಚ ಏಕತ್ವ ಸಿದ್ಧಿ ಅಂತ. ಇದು ನಾವು ನೋಡ್ಕೊಳ್ಬೇಕಾದದ್ದೇ. ನಷ್ಟಗತ ನರತ್ವ ಅನಷ್ಟಗತ ನರತ್ವ ಇವುಗಳಲ್ಲಿ ಏಕತ್ವ ಸಿದ್ಧ ಆದರೆ, ಒಂದು ವೇಳೆ ಅದು ಇದು ಒಂದು ಅಂತ ಸಿದ್ಧವಾದರೆ, ಆಗ ಹಿಂದೆ ಹೇಳಿದಂತೆ ಅದು ಒಂದೇ. ಆದ್ದರಿಂದ ಈ ಹಿಂದೆ ಪ್ರಮುಖವಾಗಿ ನೋಡಿದ್ದೇ ಅದಲ್ವಾ, ಪ್ರಮಾಣದಿಂದ ಅದು ಏಕಾಂತ ಸಿದ್ಧ ಆಯ್ತು ಅಂದ್ರೆ ತಾರ್ಕಿಕರಿಗೆ ಅನುಕೂಲ. ಒಂದೊಂದು ಸಿದ್ಧ ಆಯ್ತಲ್ಲ, ನಷ್ಟ ಅನಷ್ಟ, ಅವಾಗ ಸರ್ವಗತತ್ವ ಸಿದ್ಧ ಆಯ್ತು. ಅನುಗತತ್ವ ಸರ್ವಾನುಗತತ್ವ ಸಿದ್ಧ ಆಗಿಬಿಡ್ತದೆ. ಸರ್ವಾನುಗತತ್ವ ಸಿದ್ಧ ಆದರೆ ಏಕತ್ವಕ್ಕೆ ಏಕತ್ವ ಸಿದ್ಧ ಆಗ್ತದೆ. ಹಿಂಗೆ ಅನ್ಯೋನ್ಯಾಶ್ರಯ ಹೇಳಿದ್ದಾರೆ. ಎರಡು ದೋಷ, ಒಂದು ಪ್ರಮಾಣ ಇಲ್ಲ, ಇನ್ನೊಂದು ಅನ್ಯೋನ್ಯಾಶ್ರಯ. ಅದಕ್ಕೆ ಏಕತ್ವ ಒಪ್ಪಬಾರದು ಅಂತ ಆಯ್ತು. ಏಕತ್ವೇ ನಾಸ್ತಿ ಮಾನಂಚ, ಅಲ್ಲಿಗೆ ವಿಷಯ ಮುಕ್ತಾಯ ಆಯ್ತು. ಏವಂ ಸಾಮಾನ್ಯಾದೀನಾಂ ಪ್ರತ್ಯಾಶ್ರಯಂ ಭೇದೇ ಪ್ರತ್ಯಕ್ಷ ಅನುಮಾನಾನಿ ಉಕ್ತ್ವಾ ಶ್ರುತಿಮಪ್ಯಾಹ ಶ್ರುತಿರಪೀತಿ ಅಂತಂತಾರೆ. ಸಾಮಾನ್ಯಾದೀನಾಂ ಪ್ರತ್ಯಾಶ್ರಯಂ ಅಂತಂದ್ರೆ ಪ್ರತಿ ವ್ಯಕ್ತಿ ಅಂತ ಅರ್ಥ. ಅದವ್ಯಯ. ಸಾಮಾನ್ಯ ಅಂತಂದ್ರೆ ಸಾಮಾನ್ಯ ವಿಶೇಷ ಎಲ್ಲ ತಗೊಳ್ಬೇಕು ಆದಿಪದದಿಂದ, ಬರೀ ಸಾಮಾನ್ಯ ಅಲ್ಲ. ಅವು ಪ್ರತಿ ವ್ಯಕ್ತಿ ಭಿನ್ನವೇ ಆಗಿದ್ದಾವೆ. ಅಂದ್ರೆ ಈ ಘಟದಲ್ಲಿರುವ ಘಟತ್ವ ಆ ಘಟದಲ್ಲಿ ಇಲ್ಲ. ಆ ಘಟ ವ್ಯಕ್ತಿ ಈ ಘಟ ವ್ಯಕ್ತಿ
ಎರಡೂ ಹೇಗೆ ಬೇರೆ ಬೇರೆಯೋ ವ್ಯಕ್ತಿಗತವಾದಂತಹ ಘಟತ್ವವೂ ಬೇರೆ ಬೇರೆನೆ ಅಂತ ಪ್ರತ್ಯಾಶ್ರಯ ಭೇದೆ ಅಂತ ಅನ್ನೋ ಶಬ್ದದ ಅರ್ಥ ಮಾಡ್ಕೊಳ್ಬೇಕಿಲ್ಲಿ. ಹಿಂದೆ ಪ್ರತಿ ವ್ಯಕ್ತಿ ಶಬ್ದ ಆಡಿದ್ದಾರೆ, ಈಗ ಪ್ರತ್ಯಾಶ್ರಯ ಶಬ್ದ ಆಡ್ತಿದ್ದಾರೆ. ಪ್ರತಿಧರ್ಮಿ ಅಂತ ಆಡ್ತಾರೆ ಕೆಲವೊಮ್ಮೆ. ಅಂತೂ ಸಾಮಾನ್ಯಾದೀನಾಂ ಪ್ರತಿ ವ್ಯಕ್ತಿ ಭೇದೆ ಪ್ರತ್ಯಕ್ಷಾನುಮಾನಾನಿ ಉಕ್ತ್ವ. ಅದು ಪ್ರತಿ ವ್ಯಕ್ತಿ ಭಿನ್ನವೇ ಆಗಿರ್ತದೆ ಅಂತನ್ಲಿಕ್ಕೆ ಪ್ರತ್ಯಕ್ಷ ಮತ್ತು ಅನುಮಾನಗಳನ್ನು ತೋರಿಸಿದ್ದಾಯ್ತು. ಈಗ ಶ್ರುತಿಯೂ ಇದೆ ಪ್ರಮಾಣವಾಗಿ. ಶ್ರುತಿರಪ್ಯಾಹ ಸಾದರಮಿತಿ ಭಿನ್ನಾಶ್ಚ ಭಿನ್ನ ಧರ್ಮಾಶ್ಚ ಪದಾರ್ಥ ನಿಖಿಲಾಪಿ ಸ್ವೈ ಸ್ವೈ ಧರ್ಮೈರಭಿನ್ನಾಶ್ಚ ಸ್ವರೂಪೈರಪಿ ಸರ್ವಶಃ ಅನಿವೃತ್ತ ವಿನಾಶಾಸ್ತು ಧರ್ಮಾವುಭಯರೂಪಕಾಃ ನ ಕೇನಚಿದಭಿನ್ನೋತೋ ಭಗವಾನ್ ಸ್ವಗುಣೈರ್ವಿನಾ ಇತಿ ಇಷ್ಟು ಪದ ವಿಭಾಗ. ಇದು ಇಷ್ಟು ಶ್ಲೋಕ, ವ್ಯಾಖ್ಯಾನ ಶ್ಲೋಕ. ಅದರ ಅರ್ಥ ನೋಡ್ಕೊಳ್ಬೇಕು. ಪ್ರತ್ಯಕ್ಷ ಅನುಮಾನಗಳಷ್ಟೇ ಸಾಮಾನ್ಯಾದಿಗಳು ಪ್ರತಿ ವ್ಯಕ್ತಿ ಭಿನ್ನ ಅಂತನ್ಲಿಕ್ಕೆ ಪ್ರಮಾಣ ಅಲ್ಲ. ಶ್ರುತಿಯೂ ಇದೆ ಪ್ರಮಾಣವಾಗಿ. ಶ್ರುತಿ ಯಾವುದದು? ನಿರವಕಾಶವಾದ ಶ್ರುತಿ ತೋರಿಸ್ತಾ ಇದ್ದಾರೆ. ಶ್ರುತಿರಪಿ ಆಹ ಅಂತಿದೆ, ಅದಕ್ಕೆ ಶೇಷ ಪೂರ್ಣ ಮಾಡಿಕೊಳ್ಬೇಕು. ಏನಂತ ಆಹ? ಸಾಮಾನ್ಯಾದೀನಾಂ ಪ್ರತ್ಯಾಶ್ರಯಂ ಭೇದಂ ಆಹ. ಕರ್ಮವಾಚಕ ಪದವನ್ನ ಶೇಷ ಪೂರ್ಣ ಮಾಡಲಿಕ್ಕೆ ತೋರಿಸಿದ್ರು. ಅಂದರೆ ಶ್ರುತಿ ಕರ್ತೃಪದ, ಸಾಮಾನ್ಯಾದೀನಾಂ ಪ್ರತ್ಯಾಶ್ರಯಂ ಭೇದಂ ಕರ್ಮವಾಚಕ ಪದ, ಆಹ ಕ್ರಿಯಾಪದ. ಈಗ ಅನ್ವಯ ಸರಿ ಹೋಗ್ತದೆ ವಾಕ್ಯಕ್ಕೆ. ಶ್ರುತಿಯೂ ಕೂಡ ಸಾಮಾನ್ಯಾದಿಗಳು ಪ್ರತಿ ವ್ಯಕ್ತಿ ಭಿನ್ನವಾಗಿದೆ, ಪ್ರತ್ಯಾಶ್ರಯ ಭೇದ ಉಳ್ಳದ್ದು ಅನ್ನೋದನ್ನು ಹೇಳ್ತಾ ಇದೆ. ಸಾದರಂ ಆಹ ಅಂದಿದ್ದಾರೆ. ಮತ್ತೆ ಸಾದರಂ ಕ್ರಿಯಾ ವಿಶೇಷಣ. ಭಿನ್ನಾಶ್ಚ ಭಿನ್ನ ಧರ್ಮಾಶ್ಚ. ನೋಡಿ, ಇದು ಇನ್ವರ್ಟೆಡ್ ಕಾಮದಲ್ಲಿ ನೋಡ್ಕೊಳ್ಬೇಕು. ಭಿನ್ನಾಶ್ಚ ಭಿನ್ನ ಧರ್ಮಾಶ್ಚ ಪದಾರ್ಥಾ ನಿಖಿಲಾಪಿ ಸ್ವೈ ಸ್ವೈರ್ಧರ್ಮೈರಭಿನ್ನಾಶ್ಚ ಸ್ವರೂಪೈರಪಿ ಸರ್ವಶಃ ಅನಿವೃತ್ತ ವಿನಾಶಾಸ್ತು ಧರ್ಮಾಃ ಉಭಯರೂಪಕಾಃ ನ ಕೇನಚಿತ್ ಅಭಿನ್ನಃ ಅತಃ ಭಗವಾನ್ ಸ್ವಗುಣೈರ್ವಿನಾ ಇತಿ ಅನ್ನೋಲ್ಲಿ ವಿನಾ ಅನ್ನೋದ್ರ ತನಕನೂ ಕೂಡ ಇನ್ವರ್ಟೆಡ್ ಕಾಮ ಇದೆ. ಅರ್ಥ ಸುಲಭವಾಗಿ ಗೊತ್ತಾಗ್ತದೆ. ಭಿನ್ನಾಶ್ಚ ನೋಡಿ, ಪರಸ್ಪರಂ ಭೇದವಂತಹ ಅಂತ ಶ್ರುತಿಗೆ ಅರ್ಥ. ಪರಸ್ಪರ ಭೇದವುಳ್ಳವುಗಳು. ಅನ್ಯೋನ್ಯಂ ಭಿನ್ನಾಃ ಧರ್ಮಾಃ ಯೇಷಾಂತೆ ಭಿನ್ನ ಧರ್ಮಾಃ. ಭಿನ್ನ ಧರ್ಮಾಃ ಶಬ್ದ ವಿಗ್ರಹ ಹೇಗೆ ಮಾಡ್ಕೊಳ್ಬೇಕು ಅದನ್ನು ತೋರಿಸಿದ್ರು. ಅನ್ಯೋನ್ಯಂ ಭಿನ್ನಾಃ ಧರ್ಮಾಃ ಯೇಷಾಂತೆ, ಅದು ಪದಾರ್ಥಾಃ ಅನ್ನೋದಕ್ಕೆ ವಿಶೇಷಣ. ಪರಸ್ಪರ ಭೇದವುಳ್ಳ ಧರ್ಮ, ಅಂಥ ಧರ್ಮವುಳ್ಳವುಗಳು ಪದಾರ್ಥಗಳು. ನೋಡಿ ಎಷ್ಟು ಸ್ಫುಟವಾಗಿದೆ ಇಲ್ಲಿ. ಪ್ರತಿ ವ್ಯಕ್ತಿ ಭಿನ್ನವಾಗಿರ್ತಾವೆ ಅಂತನ್ಲಿಕ್ಕೆ ಪ್ರಮಾಣ. ಭಿನ್ನ ಧರ್ಮಾಃ ಇತ್ಯನೇನ ಆಶ್ರಯತೋಪಿ ಭೇದ ಅಭಿಹಿತಃ ಇತಿ ಶಂಕಾ ನಿರಾಸಾರ್ಥಂ ಉಕ್ತಂ ಸ್ವೈ ಸ್ವೈಹಿ ಇತಿ. ಬಹಳ ಮುಖ್ಯವಾಗಿ ಗಮನಿಸ್ರಿ. ಅಲ್ಲ, ಆಶ್ರಯಗಳು ಬೇರೆ ಬೇರೆಯಾಗಿತ್ತು, ಧರ್ಮ ಒಂದೇ ಆಗಿರಬಹುದು. ಹಾಗೆ ಅರ್ಥ ಮಾಡ್ಲಿಕ್ಕೆ ಬರ್ತದಲ್ಲ ಭಿನ್ನ ಧರ್ಮ ಅನ್ನೋದಕ್ಕೆ. ಧರ್ಮಗಳು ಭಿನ್ನ ಭಿನ್ನ ಅಲ್ಲ, ಆಶ್ರಯತಃ ಭಿನ್ನ ಅಂತ ಇಟ್ಕೊಳ್ಳೋಣ ಅಂತ ಶಂಕೆ. ಆ ಪರಿಹಾರ ಮಾಡಿಕೊಳ್ಳಿಕ್ಕೆ ಈ ಶಬ್ದ ಆಡಿದ್ರು. ಸ್ವೈ ಸ್ವೈರ್ ಧರ್ಮೈಹಿ ಅಭಿನ್ನಾಶ್ಚ ಸ್ವರೂಪೈ ಸರ್ವಶಃ ಅಂತಂದ್ರು. ಸಾರ್ಥಕ್ಕೆ ಹೇಳಿದರು. ಶಂಕಾ ನಿರಾಸಾರ್ಥಂ ಸ್ವೈ ಸ್ವೈಹಿ ಅಂತ ವಿವರಣೆಯನ್ನು ಬರೀತಾರೆ. ಸ್ವೈ ಸ್ವೈರ್ ಧರ್ಮೈಹಿ ಅಭಿನ್ನಾಹ ಸ್ವರೂಪೈಹಿ ಅಂದರೆ ಸ್ವರೂಪಭೂತವಾದ ಧರ್ಮಗಳು ಅಂತಿದ್ದಾವೆ. ಅವುಗಳಿಂದ ಅವುಗಳಿಗೆ ಅಭೇದನೆ ಹೇಳ್ರಿ, ಬೇಡ ಅನ್ನಲ್ಲ. ಅಂದ್ರೆ ಅಭಿಪ್ರಾಯ ಗೊತ್ತಾಗ್ತದೆ ಈಗ. ಅಲ್ಲಿ ಮತ್ತೆ ಇನ್ನು ಸ್ವರೂಪೈಹಿ ಚ ಅಭಿನ್ನಾಹ, ಸ್ವರೂಪಗಳಿಂದಲೂ ಅಭಿನ್ನಗಳೇ. ಏನ್ ಸ್ವರೂಪಗಳಿಂದ ಅಂದ್ರೆ ಇಲ್ಲಿ ಸ್ವರೂಪ. ಯಥಾ ಭಗವಾನ್ ಮತ್ಸ್ಯಾದಿಭಿಹಿ ಅಂತ ಅರ್ಥ. ಭಗವಂತ ಮತ್ಸ್ಯಾದಿ ರೂಪಗಳಿಂದ ಹೇಗೆ ಅಭಿನ್ನನೋ
ಹಾಗೆ ಪದಾರ್ಥಗಳು ಕೂಡ ತಮ್ಮ ತಮ್ಮದೇ ಆದ ಧರ್ಮಗಳಿಂದ ಅವು ಅಭಿನ್ನಗಳು ಆಗಿರ್ತವೆ. ಎಂಥ ಧರ್ಮಗಳಿಂದ ಅಂದ್ರೆ ಅನಿವೃತ್ತ ವಿನಾಶಾಹ ತು ಧರ್ಮಾಹ. ನೋಡಿ, ಇದು ಅಂಡರ್ಲೈನ್ ಮಾಡ್ಕೊಳ್ಬೇಕು. ಅನಿವೃತ್ತ ವಿನಾಶಾಸ್ತು ಧರ್ಮಾಹ ಉಭಯ ರೂಪಕಾಹ ಅಂತ ಶಬ್ದ. ಇದು ಬಹಳ ಮುಖ್ಯವಾದದ್ದೇ ಅಂಶ. ಗೊತ್ತಾಗ್ತಾ ಇದೆ ನಿಮಗೆ? ಅನಿವೃತ್ತ ವಿನಾಶಾಹ ಅದರ ಅರ್ಥ ಏನು? ಸ್ವೈ ಸ್ವೈ ಧರ್ಮೈ ಅಭಿನ್ನಾಹ ಚ ಇತ್ಯಸ್ಯ ಅಪವಾದ ಅನಿವೃತ್ತೇತಿ. ಸ್ವೈ ಸ್ವೈರ್ಧರ್ಮೈ ಅಭಿನ್ನ ಅನ್ನೋ ಶಬ್ದದ ಅರ್ಥ ಏನು? ಅದು ಬಿಡಿಸ್ಕೊಳ್ಬೇಕು. ಅದು ಬಿಡಿಸ್ಕೊಂಡ್ರೆ ಎಲ್ಲ ಉಳಿದದ್ದು ಸುಲಭವಾಗಿ ಗೊತ್ತಾಗ್ತದೆ. ಅಂದರೆ ಪದಾರ್ಥಗಳಲ್ಲಿ ಎರಡು ರೀತಿಯಾದ ಧರ್ಮಗಳು ಇರ್ತವೆ. ಸ್ವರೂಪಭೂತವಾದ ಧರ್ಮಗಳು ಬೇರೆ, ಅವುಗಳಿಂದ ಅವು ಅಭಿನ್ನನೆ. ಮತ್ಸ್ಯಾದಿ ರೂಪಗಳಿಂದ ಪರಮಾತ್ಮ ಹೇಗೋ ಹಾಗೆ. ಇನ್ನು ಕೆಲವು ಧರ್ಮಗಳಿರ್ತವೆ, ಅವುಗಳಿಗೆ ಭೇದಾಭೇದ ಹೇಳಬೇಕಾಗ್ತದೆ ಅಲ್ವಾ? ಅದಕ್ಕೆ ಸ್ಪಷ್ಟಪಡಿಸ್ತಾರೆ. ಮತ್ಸ್ಯಾದಿ ರೂಪಗಳಂತೆ ಅಂದ್ರೆ ಅದು ಅಭಿನ್ನಗಳೇ ಆಗಿರ್ತಾವಲ್ವಾ? ಸಾಮಾನ್ಯ ಅಂತ. ಹೌದು. ಎರಡು ರೀತಿ. ಅದನ್ನೇ ಮುಂದೆ ಸ್ಪಷ್ಟ ಗೊತ್ತಾಗ್ತದೆ, ಮುಂದೆ ಓದ್ದಾಗ ಗೊತ್ತಾಗೋದು ನೋಡಿ. ಅನಿವೃತ್ತ ಧರ್ಮಗಳು ಅಂತ ಅಂದ್ರೆ ಅನಿವೃತ್ತ ವಿನಾಶಿಗಳು ಏನು? ಅನಿವೃತ್ತೇಪಿ ಆಶ್ರಯ ವಿನಾಶೋ ಯೇಷಾಂತೆ ತಥೋಕ್ತಾಹ ಅಂತ. ಅನಿವೃತ್ತೇ ಅಪಿ ಆಶ್ರಯೇ, ಆಶ್ರಯದ ನಾಶವಿಲ್ಲದಿದ್ದಾಗ. ಆಶ್ರಯವಾದ ಧರ್ಮಿ, ಆಶ್ರಯ ಅನ್ನಿಸ್ಕೊಳ್ಳೋದು ಧರ್ಮಿನೇ, ಅದಕ್ಕೆ ನಾಶ ಇರಲ್ಲ. ಆದ್ರೆ ಒಳಗಿರುವ ಧರ್ಮ ನಾಶ ಆಗ್ತದೆ. ಹಣ್ಣಿನಲ್ಲಿ ಹಸಿರು ಬಣ್ಣ ಹೇಗೋ ಹಾಗೆ. ಅದು ಧರ್ಮಿ ನಾಶವಾಗ್ತದ ಅಲ್ಲಿ? ಧರ್ಮಿ ಇರುತ್ತಲ್ಲ, ಹಸಿರು ಬಣ್ಣ ನಾಶ. ಹಣ್ಣಾದಾಗ ಹಳದಿ ಬಣ್ಣ ಬಂದಿರ್ತದೆ, ಕೆಂಪು ಬಣ್ಣ ಬಂದಿರ್ತದೆ, ಹಸಿರು ಬಣ್ಣ ನಾಶವಾಗಿಬಿಡ್ತದೆ. ಅದು ಅನಿವೃತ್ತ ವಿನಾಶಾಸ್ತು ಶಬ್ದದ ಅರ್ಥ. ಅನಿವೃತ್ತೇಪಿ ಆಶ್ರಯೇ, ಆಶ್ರಯವಾದದ್ದು ಅನಿವೃತ್ತವಾಗದಿದ್ರೂ ಧರ್ಮ ನಾಶವಾಗ್ತದೆ. ಉದಾಹರಣೆಗೆ ಅವ್ರು ಕೊಟ್ಟದ್ದು, ನಾನು ಹಣ್ಣು ಹೇಳಿದೆ, ಅವ್ರು ಇನ್ನೊಂದು ಬೇರೆ ಕೊಟ್ಟಿದ್ದಾರೆ ನೋಡಿ. ಯಥಾ ಆಮಘಟ ಶ್ಯಾಮತಾದಯ. ಆಮಘಟ ಶ್ಯಾಮತಾದಯ ಅಂದ್ರೆ ಈ ಮಡಿಕೆ ಮಾಡಿದಾಗ ಅದು ಕೆಂಪಿರ್ತದೆ, ಆಯ್ತಾ? ಅಥವಾ ಕಪ್ಪಿರ್ತದೆ ಅಂತ ಇಟ್ಕೊಳ್ಳಿ. ಕಪ್ಪಿರ್ತದೆ, ಕರಿ ಮಣ್ಣಿನಲ್ಲಿ ಮಾಡಿರ್ತಾರೆ. ಒಂದಿಷ್ಟು ಹುಲ್ಲು ಹಾಕಿ ಸುಡ್ತಾನೆ. ಆ ಸುಡುವಾಗ ಅಲ್ಲಿ ಕಪ್ಪುತನ ಹೋಗಿ ಕೆಂಪುತನ ಬರ್ತದೆ. ಆಮನಿಕ್ಷಿಪ್ತವಾದ ಘಟದಲ್ಲಿ ಮೊದಲಿದ್ದದ್ದು ಶ್ಯಾಮತ. ಆದ್ರೆ ಬೆಂಕಿಯ ಸ್ಪರ್ಶ ಆದಾಗ ಆ ಮಡಿಕೆಯಲ್ಲಿ ಶ್ಯಾಮತ ಏನಾಗ್ಬಿಡ್ತದೆ? ರಕ್ತವರ್ಣಕ್ಕೆ ಬರ್ತದೆ. ಶ್ಯಾಮತ ನಾಶ ಆಗ್ಬಿಡ್ತದೆ. ಅದು ನೋಡಿ, ವಿನಾಶ ಉಳ್ಳದ್ದಾಯ್ತೋ ಇಲ್ಲೋ? ಅಡಿಕೆ ಆಶ್ರಯ, ಅದರ ನಿವೃತ್ತಿ ಆಗಲಿಲ್ಲ. ಆದ್ರೆ ಅದರೊಳಗೆ ಇದ್ದಂತಹ ಶ್ಯಾಮತ ಮಾತ್ರ ಬೆಂಕಿ ಸುಡೋದ್ರಿಂದ ನಿವೃತ್ತಿ ಆಗಿಬಿಡ್ತು. ಇದು ಅನಿವೃತ್ತ ವಿನಾಶಾಹ ಧರ್ಮ ಅಂದ್ರೆ ಶ್ಯಾಮತಾದಿಗಳು ಅಂತ ಅಂತಾರವರು. ಏತಾದಶ ಶ್ಯಾಮತ ಇವೆಲ್ಲವೂ ಉಭಯ ರೂಪಕ ಧರ್ಮಗಳು ಅಂತ ನಾವು ಪರಿಗಣಿಸ್ಬೇಕು. ಉಭಯ ರೂಪಕ ಅಂದ್ರೆ ಏನು? ಭಿನ್ನ ಭಿನ್ನ ಅಂತ ಅರ್ಥ. ಹಾಗಾದ್ರೆ ಒಂದು ಪದಾರ್ಥಗಳಲ್ಲಿಯೂ ನೋಡಿ, ಅನಾಲಿಸಿಸ್ ಮಾಡಿಕೊಳ್ಳಿ. ಲೋಕದೊಳಗಿರುವ ಪ್ರತಿ ಪದಾರ್ಥಗಳಲ್ಲಿಯೂ ಕೂಡ ಪದಾರ್ಥದಿಂದ ಅತ್ಯಂತ ಅಭಿನ್ನವಾದ ಧರ್ಮಗಳು ಅಂತ ಹೇಳು ಇದ್ದಾವೆ. ಒಂದು ಪದಾರ್ಥದಿಂದ ಭಿನ್ನಾಭಿನ್ನವಾದ ಧರ್ಮಗಳು ಇದ್ದಾವೆ. ಇಷ್ಟು ತಿಳ್ಕೊಂಡ್ರೆ ಸಾಕು. ಇಷ್ಟೇ ಇದರ ಶ್ರುತಿ ಅಭಿಪ್ರಾಯ. ಯಾವುದೇ ಒಂದು ಪದಾರ್ಥ ತಗೊಳ್ಳಿ, ಆ ಪದಾರ್ಥದೊಳಗಿರುವ ಧರ್ಮಗಳು ಎರಡು ರೀತಿ. ಕೆಲವು ಪದಾರ್ಥ ಅವುಗಳಿಂದ ಅಭಿನ್ನ. ಪದಾರ್ಥ ಅಲ್ಲ, ಕೆಲವು ಧರ್ಮಗಳು ಆ ಪದಾರ್ಥದಿಂದ ಅಭಿನ್ನ ಅಂದ್ರೆ ಅತ್ಯಂತ ಅಭಿನ್ನನೇ ಅವು. ಕೆಲವು ಪದಾರ್ಥಗಳು ಮಾತ್ರ, ಕೆಲವು ಧರ್ಮಗಳು ಮಾತ್ರ ಅದೇ ಪದಾರ್ಥದಲ್ಲಿ, ಧರ್ಮಿಯಲ್ಲಿ, ಆಶ್ರಯದಲ್ಲಿ ಭಿನ್ನಾಭಿನ್ನ. ಕಾರಣ ಏನು ಅಂದ್ರೆ ಧರ್ಮಿ ಇದ್ರೂ ಧರ್ಮ ನಾಶ ಆಗ್ತಾ ಇದೆ ಅಲ್ಲ, ಆ ಕಾರಣ, ಅದೇ ಕಾರಣ. ಅನಿವೃತ್ತ ವಿನಾಶಾಸ್ತು ಅನ್ನೋದು ಹೇತುಗರ್ಭ ವಿಶೇಷಣ ಉಭಯ ರೂಪತೆಗೆ. ಈಗ ಮನುಷ್ಯನಲ್ಲಿ ಒಂದ್ಸಲ ರಾಜರಿಗೆ ಸ್ವಲ್ಪ ಸಾತ್ವಿಕತ್ವ ಕಾಣುತ್ತೆ, ಆಮೇಲೆ ತಾಮಸ ಗುಣ ಕಾಣುತ್ತೆ. ಅದು ಅದನ್ನ ಬಹಳ ಕಠಿಣ ಅದ್ರ ವಿವರಣೆ ಕೊಡೋದು. ಈಗ ಅದನ್ನ ಸ್ವಲ್ಪ ವಿಮರ್ಶೆ ಮಾಡಿ ಹೇಳ್ಬೇಕು. ಕೆಲವೊಮ್ಮೆ ಸಾತ್ವಿಕತೆ ತೋರ್ತದೆ, ಕೆಲವೊಮ್ಮೆ ರಾಜಸ ತೋರ್ತದೆ ಅಂತ ಹೇಳ್ತೇವಲ್ವಾ?
ಅದೆಲ್ಲವೂ ಕೂಡ ಸ್ವರೂಪಕ್ಕೆ ಸಂಬಂಧಪಟ್ಟದ್ದು ಅಂತ ನಿರ್ಧಾರ ಮಾಡ್ಲಿಕ್ಕೆ ನಮಗೆ ಶಕ್ತಿ ಇಲ್ಲ. ಅದಕ್ಕೆ ಅನಿರ್ಧಾರಿತ ವ್ಯವಸ್ಥೆಗಳಲ್ಲೆಲ್ಲ ಆಚಾರ್ಯ ಆಚಾರ್ಯ. ಸ್ವರೂಪನೂ ಕೂಡ ಹೀಗೆ ಆಗಿರ್ಬೇಕು ಅಂತ ಹೇಗೆ ಡಿಸೈಡ್ ಮಾಡ್ಲಿಕ್ಕೆ ಸಾಧ್ಯ ನಮ್ಮ ಕಡೆಯಿಂದ? ಅಂದ್ರೆ ಈಗ ಮನುಷ್ಯ ಜನ್ಮ ಬಂದದ ಅಂದ್ರೆ ಎಷ್ಟೋ ಜನ್ಮ ಪಡೆದು ಮನುಷ್ಯತ್ವ ಬರದ ಕಡೆಯಿಂದ ಅಲ್ಲಿ ಅವನು ಸಾತ್ವಿಕ ಇದ್ದ ಬರ್ತ ಹಂಗೆ ಹೇಳಕ್ ಬರಲ್ಲ ಸರ್. ಅದೇ ಎಲ್ಲವೂ ಅಲ್ಲೆಲ್ಲ ಅನಾಲಿಸಿಸ್ ಮಾಡೋದೇ ಅಂತ ನಿರ್ಧಾರ ಮಾಡ್ಲಿಕ್ಕೆ ಬರದೇ ಇರೋ ವಿಷಯಗಳು ಅಂತ ನಾನು ತಿಳ್ಕೊಂಡಿದ್ದೇನೆ ಅದ್ರ ಬಗ್ಗೆ. ಹೌದು. ಅದು ಘಟಪಟಗಳಲ್ಲೆಲ್ಲ ನಾವು ಇದಮಿತ್ತಮ್ ಅಂತ ಹೇಳಬಲ್ಲೆವು. ಹೌದು. ಇವನು ಮುಕ್ತಿ ಯೋಗ್ಯ ಯಾರನ್ನು ಡಿಸೈಡ್ ಮಾಡ್ತೀರಿ? ಕಷ್ಟನೇ ಸರ್. ಆಗಲ್ಲ ಅವೆಲ್ಲ. ಅದಕ್ಕೆ ನಾನು ಹೇಳೋದು ಇವುಗಳನ್ನು ಯಾವ ಶಾಸ್ತ್ರಗಳಲ್ಲಿ ಉದಾಹರಣೆ ಕೊಡಲ್ಲ ಅವರು ಕೂಡ. ಯಾರೋ ಒಬ್ಬ ತಮ್ಮ ಶಿಷ್ಯನನ್ನೇ ನೋಡಿದ್ರ ಈ ಶಿಷ್ಯ ಮುಕ್ತಿ ಯೋಗ್ಯನಾಗಿದ್ದಾನೆ ಯಾಕೆ ಅಂದ್ರೆ ಇಷ್ಟೆಲ್ಲ ಗ್ರಂಥಗಳ ಪರೀಕ್ಷೆ ಕೊಟ್ಟದ್ರಿಂದ ಹೇಳ್ಬೋದಾ ಹಿಂಗೆ ನಿರ್ಧಾರ ಮಾಡಿ? ಅದಕ್ಕೆ ಸಂಬಂಧ ಇಲ್ಲ ಸರ್. ಮತ್ತು ಇಷ್ಟೆಲ್ಲ ಗ್ರಂಥಗಳನ್ನು ಪರೀಕ್ಷೆ ಕೊಟ್ಟು ಕರತಲ ಮಲ್ಕ ಮಾಡ್ಕೊಂಡಿದ್ರಿಂದ ಇವ್ರು ಮುಕ್ತಿ ಯೋಗ್ಯನೇ ಡಿಸೈಡ್ ಮಾಡ್ರಿ ನೋಡೋಣ. ಶಕ್ತಿ ಇದೆನಾ ನಮಗೆ? ಅಷ್ಟಿಲ್ಲ ಸರ್. ಹಂಗೆ ತಗೊಂಡ್ರೆ ಹಸುರರು ಕೂಡ ಅವ್ರಿಗೆ ಅದಕ್ಕೆ ಹೇಳೋದು ನಾನು. ಅದಕ್ಕೆ ಈ ಸಾತ್ವಿಕ ರಾಜಸ ತಾಮಸದ ವಿಷಯ ಆಗ್ಲಿ, ಮುಕ್ತಿ ಯೋಗ್ಯ ಇವನು ಅಯೋಗ್ಯ ಇವನು ಇವುಗಳನ್ನ ಯಾವತ್ತೂ ಶಾಸ್ತ್ರದ ಈ ಏನು ಫಂಡಮೆಂಟಲ್ ವಿಷಯಗಳಿವೆ ಅಲ್ಲ ಅಲ್ಲಿ ತಂದು ಉದಾಹರಣೆ ಕೊಡ್ರಿ ಅಂದ್ರೆ ಆಗಲ್ಲ. ಅದಕ್ಕೆ ಮತ್ತೆ ಯಥಾ ಪ್ರಕಾರ ಘಟ ಪಟ ಹಾವು ರಜ್ಜು ಇಲ್ಲೇ ಇದ್ದೇವೆ. ಸುಮ್ಮನೆ ಹೇಳಿದೆ. ಆದ್ರಿಂದ ಇವನೊಳಗೆ ಜ್ಞಾನ ಇದೆ, ಅದು ತತ್ವಜ್ಞಾನ, ಅದು ಅವನ ಸ್ವರೂಪಭೂತವಾದ ತತ್ವಜ್ಞಾನ. ಹೀಗೆಲ್ಲ ಹೇಳಲಿಕ್ಕೆ ಆಗ್ತದ? ಅದು ಅವನಿಂದ ಬೇರ್ಪಡಿಸ್ಲಿಕ್ಕೆ ಆಗದ್ದು. ಆದ್ರಿಂದ ಆ ತತ್ವಜ್ಞಾನ ಹಾಗೂ ಆ ಜೀವ, ಆ ಚೇತನ ಅತ್ಯಂತ ಅಭಿನ್ನ. ಹೀಗೆಲ್ಲ ಹೇಳಲಿಕ್ಕೆ ಬರಲ್ಲ. ನನ್ನ ವಿಷಯದೊಳಗೆ ನಾನಂತೂ ಹಿಂಗೆ ತಿಳ್ಕೊಂಡಿದ್ದೇನೆ. ಅದಕ್ಕೆ ಆ ವಿಷಯದೊಳಗೆ ಹೋಗುವ ಹಾಗಿಲ್ಲ. ಅದನ್ನ ಉದಾಹರಣೆ ಕೊಡ್ಲಿಕ್ಕೆ ಆಗಲ್ಲ. 100% ಬರಲ್ಲ. ಆದ್ರಿಂದಲೇ ಈ ಪಟ ಘಟ ಇವುಗಳ ಉದಾಹರಣೆಯಲ್ಲೇನೆ ಮುಂದುವರಿಸ್ತಾ ಇರ್ತದೆ ವೇದಾಂತ ಗ್ರಂಥಗಳೆಲ್ಲ. ಮುಂದೇನಾಯ್ತು ಈಗ? ಅಂತೂ ಇಂತೂ ಅನಿವೃತ್ತ ವಿನಾಶಾಸ್ತು ಧರ್ಮ ಉಭಯರೂಪಕಾ ಅಂತ ಹೇಳಿ ಆಶ್ರಯೇ ಅನಿವೃತ್ತೇಪಿ ತದ್ಗತ ಧರ್ಮ ವಿನಾಶವಂತಹ ತಾದೃಶ ಧರ್ಮಾದಿಗಳನ್ನ ಉಭಯ ರೂಪಕಾ ಅಂತ ಡಿಸೈಡ್ ಮಾಡ್ತಾರೆ. ಉಭಯ ರೂಪಕ ಶಬ್ದಕರ್ತ ಏನು? ಭಿನ್ನಾಭಿನ್ನ ಅಂತ ಅರ್ಥ. ಅಂದ್ರೆ ಅವನಿಂದ ಭಿನ್ನವೂ ಆಗಿದ್ದು ಅಭಿನ್ನವೂ ಆಗಿರ್ತದೆ ಅಂತ ಇಟ್ಕೊಳ್ಬೇಕು. ನ ಕೇನಚಿತಿ ಶ್ರುತಿ ಸ್ವಪ್ರಕೃತಂ ಉಪಸಂಹರತಿ. ಅಲ್ಲೇನಾಗಿದೆ? ಮುಂದಿನ ವಾಕ್ಯ ಇದೆ. ಇಲ್ಲಿಗೆ ಮುಗಿದೋಗ್ತಿತ್ತು, ನಮ್ಮ ಪ್ರಸಕ್ತ ವಿಷಯ ಮುಗಿದೋಯ್ತು ಇಲ್ಲಿಗೆ. ನಕೇನಚಿದ್ ಅಭಿನ್ನ ಅತಃ ಭಗವಾನ್ ಸ್ವಗುಣೈರ್ ವಿನಾ ಅಂತಿದೆ. ಆ ನಕೇನಚಿತ್ ಅಂತ ಮುಂದಿನ ಶ್ರುತಿ ವಾಕ್ಯ ಅದು ಸ್ವಪ್ರಕೃತಂ ಉಪಸಂಹರತಿ. ಅಂದ್ರೆ ಅಲ್ಲಿ ಪ್ರಕೃತವಾದ ವಿಷಯ ಏನಿದೆ ಅದನ್ನು ಉಪಸಂಹಾರ ಮಾಡ್ಲಿಕ್ಕೆ ಬಂದಿದೆ ಅಂತ ಅರ್ಥ. ಮುಕ್ತಾಯ ಆಯ್ತು ಅಲ್ಲಿಗೆ. ಇಷ್ಟು ವಿಷಯ ಧರ್ಮದ ಬಗ್ಗೆ ಹೇಳಬೇಕಾದ್ರೆ ಮುಗೀತಲ್ಲಿ. ಸಾಮಾನ್ಯಾದಿಗಳ ಬಗ್ಗೆ ಅತ್ರ ಸರ್ವಶಃ ಇತ್ಯಾದಿ ವಚನಾತ್ ಉಕ್ತ ವಿವರಣಾಚ ಆದರ ಪ್ರತೀಯತೆ ಅಂತ. ಅಲ್ಲೇನಾಗಿದೆ? ಸರ್ವಶಃ ಅಂತಂದಿದಾರಲ್ವಾ? ಎಲ್ಲಿ ಬಂದಿದೆ? ಸ್ವರೂಪೈರಪಿ ಸರ್ವಶಃ ಅಂತ ಹೇಳಿದಾರಲ್ವಾ ಶ್ರುತಿಯೊಳಗೆ? ಸರ್ವಶಃ ಅಂತ ಹೇಳಿದ್ರಿಂದ ಉಕ್ತ ವಿವರಣಾಚ ಆದರ ಪ್ರತೀಯತೆ. ಈ ವಿವರಣೆಯನ್ನು ಕೂಡ ತಾನೇ ಹೇಳಿದ ವಿಷಯವನ್ನ ತಾನೇ ವಿವರಣೆ ಮಾಡುತ್ತದೆ ವೇದ. ಅದು ವಿಶೇಷ ಅದರದೊಂದು ಪರ್ಸನಾಲಿಟಿ. ಅದು ಅಲ್ಲ, ಉಳಿದವರು ಪ್ರವಚನ ಮಾಡುವಾಗ ಮಾಡ್ತಾರೆ, ತಾವೇ ಹೇಳಿದ ಒಂದು ವಿಷಯದ ಬಗ್ಗೆ ತಾವೇ ಎಕ್ಸ್ಪ್ಲನೇಷನ್ ಮತ್ತೆ ಪುನಃ ಮುಂದೆ ಕೊಡ್ತಾರೆ, ಇರ್ಲಿ. ಆದ್ರೆ ಅಪೌರುಷೇಯವಾದ ವೇದ ಧರ್ಮಗಳೆಲ್ಲವೂ ಪರಸ್ಪರವಾಗಿ ಭಿನ್ನವೂ ಆಗಿದ್ದು ಅಭಿನ್ನವೂ ಆದದ್ದು ಅಂತ ಕೆಲವಿದ್ದಾವೆ ಅಂತ ಅದರದ್ದೊಂದು ಎಕ್ಸ್ಪ್ಲನೇಷನ್ ಕೊಡೋದ್ರಿಂದ ನಮಗೆ ಈ ವಿಷಯದ ಬಗ್ಗೆ ವೇದ ಪುರುಷನಿಗೆ ಆಧಾರ ಇದೆ ಅಂತ ಗೊತ್ತಾಗ್ತದೋ ಇಲ್ಲೋ ಅಂತ. ಯಾಕಂದ್ರೆ ತಾನು ಸಿಂಪಲ್ ಆಗಿ ಹೇಳಿ ಹೋಗ್ಬಿಡ್ಬೋದಾಗಿತ್ತು. ಭಿನ್ನಾಶ್ಚ ಭಿನ್ನ ಧರ್ಮಾಶ್ಚ ಪದಾರ್ಥ ನಿಖಿಲ ಅಪಿ ಅಂತ ಇಷ್ಟೇ ಹೇಳಿಬಿಡ್ಬೋದಾಗಿತ್ತು. ತಾನೇ ಅನಿವೃತ್ತ ವಿನಾಶಾಸ್ತು ಧರ್ಮ ಉಪಯರೂಪಕಾ ಸ್ವೈರ್ಧರ್ಮೈ ಅಭಿನ್ನಾಶ್ಚ ಸ್ವರೂಪೈ ಅಪಿ ಅಂತ ಹಿಂಗೆಲ್ಲ ಹೇಳುವಾಗ ಎಲ್ಲೋ ಒಂದ್ ಕಡೆ ವೇದ ಪುರುಷನಿಗೆ ಈ ವಿಷಯದ ಬಗ್ಗೆ ಅಂದ್ರೆ ಪ್ರತಿ ಪದಾರ್ಥಗಳಲ್ಲಿಯೂ ಆಶ್ರಯ ಪಡೆದಂತಹ ಧರ್ಮಗಳು ಸ್ವಧರ್ಮಗಳು ಅಂತೇನಿದ್ದಾವೆ ಅವು ಅದರಿಂದ ಅಭಿನ್ನವಾಗಿದ್ದು, ಅನಿವೃತ್ತ ವಿನಾಶ ಧರ್ಮಗಳು ಅಂತ ಯಾವಿದ್ದಾವೆ ಅದು ಉಭಯ ರೂಪಕವಾಗಿದ್ದು ಅಂತ ಇಷ್ಟು ವಿವರಣೆ ಕೊಡಬೇಕಾದ್ರೆ ಆದ್ರೆ ಇದೆ ಅಂತ ಅನಿಸಲ್ವಾ ವೇದಗಳಿಗೂ ಕೂಡ ಆ ವಿಷಯ?
ಅಂದ್ರೆ ಬರೀ ಭಗವಂತನನ್ನು ತಿಳಿಸೋದ್ರಲ್ಲೇನೆ ಹೋಗಲಿಲ್ಲ ಅದು. ಹೌದಾಚಾರ್ಯ. ಇದನ್ನು ತಿಳಿಸಿ ಆಮೇಲೆ ಕೊನೆಗೆ ಭಗವಂತನ ವಿಷಯವನ್ನು ಹೇಳ್ತದೆ. ನೋಡಿದ್ರೆ ಈಗ ಮಲಗಾಣವರು ಪದೇ ಪದೇ ಕೇಳ್ತಾ ಇದ್ರಲ್ವ, ಇಷ್ಟು ವಿಷಯಗಳೆಲ್ಲ ನಮಗೆ ಯಾಕೆ ಬೇಕು, ದೇವ್ರ ವಿಷಯ ಅಲ್ಲಲ್ಲ ಅಂತ. ಇಲ್ಲಿ ಹೇಳಿದ್ದಾರೆ ನೋಡಿ ಭಗವತ್ಪಾದರ ಶ್ರುತಿ ಉದಾಹರಿಸಿ. ಈ ತರಹ ಪರಮಾತ್ಮನಲ್ಲಿರುವಂತಹ ಗುಣಗಳು ಯಾವುದೂ ಕೂಡ ಭಿನ್ನಾಭಿನ್ನಗಳು ಅಲ್ಲವೇ ಅಲ್ಲ ಅಂತ ತಿಳ್ಕೊಬೇಕಂತ. ಪರಮಾತ್ಮನಲ್ಲಾಗುವಾಗ ಭಗವಂತನಿಗೂ ಭಗವಂತನಲ್ಲಿರುವಂತಹ ಗುಣಗಳಿಗೂ ಅತ್ಯಂತ ಅಭೇದನೆ ಹೇಳ್ತಾರೆ ನೋಡಿ. ಅದಕ್ಕೆ ಬರೆದಿದ್ದಾರೆ, ಕೇನಚಿದ ಅಭಿನ್ನ ಅತಃ ಭಗವಾನ್ ಸ್ವಗುಣೈರ್ವಿನ. ಆ ಭಗವಂತನ ವಿಷಯದಲ್ಲಾಗುವಾಗ ಭಗವಂತನಿಗೂ ತನ್ನ ಗುಣಗಳಿಗೂ ಅಭೇದನೆ ಇರಬೇಕು. ಅಭೇದನೆ ಅದನ್ನು ನಾವು ತಿಳ್ಕೊಳ್ಳಿ ಅಂತ ವೇದ ಪುರುಷ ಯಾವ ರೀತಿ ಪರಮಾತ್ಮ ಹಾಗೂ ಪರಮಾತ್ಮನ ಗುಣಗಳಲ್ಲಿ ಭೇದವಿಲ್ಲವಿಲ್ಲ, ಇಲ್ಲವೇ ಇಲ್ಲ. ಆದರೆ ಉಳಿದ ಪದ ವಿಷಯದಲ್ಲಿ ಮಾತ್ರ ಭೇದಾಭೇದನೂ ಇದೆ, ಕೆಲವು ಧರ್ಮಗಳ ಜೊತೆಯಲ್ಲಿ ಅಭೇದ ಇದೆ ಅಂತ ನಿರೂಪಣೆ ಮಾಡಿದೆ. ಈಗ ಎಕ್ಸ್ಪ್ಲನೇಷನ್ ಸ್ಪಷ್ಟ ಆಯ್ತಾ? ಎಷ್ಟು ಅದ್ಭುತ ನೋಡ್ರಿ ಇದು ವೇದವಾಕ್ಯ. ಇನ್ನು ಮುಂದಿಂದು ಸುಧಾವಾಕ್ಯ, ನಾನು ಘಟಾದೇಹೆ, ಅದೇ ತಾನೇ ಆಗ್ಬೇಕು ಸುಧಾವಾಕ್ಯಗಳು ನೋಡ್ರಿ. ನಾನು ಘಟಾದೇಹೆ ಆಮದ್ರವ್ಯಸ್ಯ ಅಗ್ನಿನಾ ಸಂಬದ್ಧಸ್ಯ ಅಗ್ನಿ ಅಭಿಘಾತಾನ್ ನೋದನಾದ್ವ ಅಗ್ನಿ ಅಭಿಘಾತಾನ್ ನೋದನಾದ್ವ ತದಾರಂಭಕೇಶು ಪರಮಾಣುಷು ಕರ್ಮಾಣಿ ಉತ್ಪದ್ಯಂತೆ ತೇಭ್ಯೋ ವಿಭಾಗಾಃ ವಿಭಾಗೇಭ್ಯ ಸಂಯೋಗ ವಿನಾಶಃ ಸಂಯೋಗ ವಿನಾಶೇಭ್ಯ ಕಾರ್ಯದ್ರವ್ಯಂ ವಿನಶ್ಯತಿ ತಸ್ಮಿನ್ ವಿನಷ್ಟೇ ಪರಮಾಣುಷು ಅಗ್ನಿ ಸಂಯೋಗಾದೋ ಔಷ್ಣ್ಯಾಪೇಕ್ಷಯಾತ್. ಏನಿದೆ ಅಲ್ಲಿ? ಕ್ಷಾಮಾದೀನಾಮಲ್ವಾ? ಔಷ್ಣ್ಯಾಪೇಕ್ಷಾತ್ ಕ್ಷಾಮಾದೀನಾಂ ವಿನಾಶಃ. ಸರಿ. ಪುನಃ ಅನ್ಯಸ್ಮಾದ್ ಅಗ್ನಿಸಂಯೋಗಾದ್ ಔಷ್ಣ್ಯಾಪೇಕ್ಷಾತ್ ಪಾಕಜಾ ಜಾಯಂತೆ. ತದನಂತರಂ ಭೋಗಿನಾಂ ಅದೃಷ್ಟಾಪೇಕ್ಷಾತ್ ಆತ್ಮ ಅಣು ಸಂಯೋಗಾತ್ ಉತ್ಪನ್ನ ಪಾಕಜೇಷು ಅಣುಷು ಕರ್ಮ ಉತ್ಪತ್ತೋ ತೇಷಾಂ ಪರಸ್ಪರ ಸಂಯೋಗಾತ್ ಜಣುಕಾದಿ ಪ್ರಕ್ರಮೇಣ ಕಾರ್ಯದ್ರವ್ಯಂ ಉತ್ಪದ್ಯತೆ. ತತ್ರ ಚ ಕಾರಣಗುಣ ಪ್ರಕ್ರಮೇಣ ರೂಪಾದ್ಯುತ್ಪತ್ತಿರ್ಭವತಿ. ತತ್ಕಥಂ ಆಮಘಟ ಶ್ಯಾಮತ್ವಾದೀನಾಂ ಅಯಾವದ್ರವ್ಯ ಭಾವಿತ್ವ ಮುಚ್ಯತೆ. ಇದಿಷ್ಟು ಮೈವಂ ಅಂತ ಪ್ರಮಾಣಾಭಾವಾತ್ ಅಂತ ನಮ್ಮ ಮಾತು, ನಮ್ಮ ಉತ್ತರ ಅದಕ್ಕೆ. ನನುದಿಂದ ಆರಂಭ ಮಾಡಿ ತತ್ಕಥಂ ಆಮಘಟ ಶ್ಯಾಮತ್ವಾದೀನಾಂ ಅಯಾವದ್ರವ್ಯ ಭಾವಿತ್ವ ಮುಚ್ಯತೆ ಅನ್ನೋವರೆಗೂ ಪೂರ್ವಪಕ್ಷ. ಮೈವಂ ಅತ್ರ ಪ್ರಮಾಣಾಭಾವಾತ್ ಅಂತ ಟೀಕಾಕೃತ್ಪಾದರು ಕೊಟ್ಟಂಥ ಉತ್ತರ ಆ ವಾದಿಗೆ. ಏನ್ ಪೂರ್ವಪಕ್ಷ ಅಂತ ತಿಳ್ಕೊಳ್ಬೇಕಾದ್ರೆ ತಾರ್ಕಿಕರ ಪ್ರಕ್ರಿಯೆಯನ್ನ ಸ್ಪಷ್ಟವಾಗಿ ಅನುಸಂಧಾನಕ್ಕೆ ತರಬೇಕು ಮೊದಲು. ಹಿಂದೆ ನಾವು ಮಾತನಾಡುವಾಗ ಆಮಘಟ ಶ್ಯಾಮತ್ವಗಳ ಬಗ್ಗೆ ಅನಿವೃತ್ತ ವಿನಾಶ ಅಂತ ಅದನ್ನ ಉದಾಹರಣೆ, ಅನಿವೃತ್ತ ವಿನಾಶಕ್ಕೆ ಉದಾಹರಣೆ ಕೊಟ್ಬಿಟ್ವಿ. ಹೌದಾ? ಅಂದ್ರೆ ಆಶ್ರಯ ನಾಶವಾಗದಿದ್ರು ಅಲ್ಲಿರುವ ಧರ್ಮ ನಾಶ ಆಗ್ತದಲ್ಲ, ಅದಕ್ಕೆ ಅನಿವೃತ್ತ ವಿನಾಶ. ಅದು ಉಭಯ ರೂಪಕ, ಅಂದ್ರೆ ಅದಕ್ಕೆ ಭೇದಾಭೇದ ಇದೆ ಅಂತ ಹೇಳಿದ್ವಿ, ಭಿನ್ನ ಭಿನ್ನ ಧರ್ಮಗಳು ಅಂತ. ಹೌದಾ? ಅದರ ಮೇಲೆ ಪ್ರಶ್ನೆ ಇದೆ. ಅದರ ಮೇಲೆ ಏನ್ ಪ್ರಶ್ನೆ ಕೇಳ್ತಾರೆ ಗಮನಿಸಿ. ನಾನು ಘಟಾದೇಹೆ ಆಮದ್ರವ್ಯಸ್ಯ ಅಗ್ನಿನಾ ಸಂಬದ್ಧಸ್ಯ. ಒಂದು ಮಡಿಕೆ ಅದನ್ನ ನಿರ್ಮಿಸಿದ ಕರಿ ಮಣ್ಣಿನಲ್ಲಿ, ಬಿಸಿನಲ್ಲಿ ಒಣಗಿಸಿದ, ಹುಲ್ಲಿನಲ್ಲಿ ಸುಡ್ತಾನೆ. ಅವಾಗ ಅಗ್ನಿಯ ಸಂಬಂಧ ಆಯ್ತಾ ಅವಕ್ಕೆ? ಅದಕ್ಕೆ ಹೇಳ್ತಾರೆ ಆಮದ್ರವ್ಯಸ್ಯ ಅಗ್ನಿನಾ ಸಂಬದ್ಧಸ್ಯ. ಅಗ್ನಿಯಿಂದ ಸಂಬಂಧ ಆಯ್ತಾ? ಅಥವಾ ಅಗ್ನಿ ಅಭಿಘಾತಾನ್ ನೋದನಾತ್ವ. ಅಗ್ನಿನ ಸಂಬಂಧ ಒಂದು, ಅಗ್ನಿ ಅಭಿಘಾತ ಆಗ್ತದೆ, ನಿಗಿ ಉರಿಲಿಕ್ಕೆ ಶುರು ಆಗ್ತದಲ್ಲ ಅದು. ಅವಾಗ ಅದರ ಅಭಿಘಾತದಿಂದ ನೋದನಾದಿಗಳು ಅಲ್ಲಿ ಹುಟ್ಟುತ್ತದೆ. ನೋದನದಿಂದ ಅಲ್ಲಿ ಕರ್ಮ ಹುಟ್ಟುಕೊಳ್ತದೆ ನೋಡಿ. ಅಗ್ನಿನ ಸಂಬದ್ಧಸ್ಯ ಅಗ್ನಿ ಅಭಿಘಾತಾನ್ ನೋದನಾದ್ವ. ಅಗ್ನಿಯಿಂದ ಸಂಬದ್ಧವಾದಂತಹ ಆ ಮಡಿಕೆ, ಘಟ, ಅಥವಾ ತನ್ನ ನೋದನದಿಂದ, ಅಗ್ನಿ ಅಭಿಘಾತದಿಂದ ಬರುವ ನೋದನದಿಂದಲೋ ತದ ಆರಂಭಕೇಶು ಪರಮಾಣುಷು,
ಕರ್ಮಾಣಿ ಉತ್ಪದ್ಯಂತೆ. ಈಗ ತದಾರಂಭಕ ಅಂದರೆ ಘಟಾರಂಭಕ ಪರಮಾಣುವಿನಲ್ಲಿ ಒಂದು ಕರ್ಮ ಹುಟ್ಟುಕೊಳ್ತದಂತ. ನೆನಪಿಟ್ಟುಕೊಳ್ಬೇಕಿದೆಲ್ಲ. ತೇಭ್ಯ ಆರಂಭಕ ಪರಮಾಣುವಿನಲ್ಲಿ ಹುಟ್ಟಿದ ವಿಭಾಗದಿಂದಲೇನೆ, ಕರ್ಮದಿಂದಲೇನೆ ವಿಭಾಗ ಹುಟ್ಟುಕೊಳ್ತದೆ. ವಿಭಾಗದಿಂದಲೇನೆ ಸಂಯೋಗ ನಾಶ ಆಗ್ತದೆ. ಪೂರ್ವವೃತ್ತಿ ಸಂಯೋಗ ನಾಶ ಆಗ್ತದೆ. ಸಂಯೋಗ ನಾಶ ಆದದ್ರಿಂದ ಕಾರ್ಯದ್ರವ್ಯವೂ ನಾಶ ಆಗಿಬಿಡ್ತದೆ. ಅಂದರೆ ಕರಿ ಮಣ್ಣಿನಿಂದ ತಯಾರಾದಂಥ ಏನು ಘಟರೂಪ ಕಾರ್ಯದ್ರವ್ಯ ಇದೆ ಅದೇ ನಾಶ ಆಗಿಬಿಡ್ತದಂತೆ. ಅಲ್ಲೇ ಆ ಅಗ್ನಿ ಸಂಯೋಗ ಆದಾಗ ಅಗ್ನಿ ಸಂಬಂಧ. ಹೌದು, ನೋಡಿ ಇದನ್ನು ಗಮನಿಸಬೇಕು ಅಂತ ಅದಕ್ಕೆ ನಾ ಹೇಳಿದೆ, ಇದು ತಾರ್ಕಿಕರದ್ದೇ ಒಂದು ವಿಚಿತ್ರ ಪ್ರಕ್ರಿಯೆ ಇದು. ಒಳ್ಳೆ ಪ್ರಶ್ನೆ ಬಹಳ ಚೆನ್ನಾಗಿ ಕೇಳಿದ್ವಿ. ಪ್ರತ್ಯಕ್ಷದಲ್ಲಿ ನಾಶ ಆಗಿರೋದು ಕಾಣಲ್ಲ ಅಂತನ್ನೋದು ನಾವು ನೀವು ಅವ್ರ ಮೇಲೆ ಯುಕ್ತಿಯನ್ನು ಚಲಾವಣೆ ಮಾಡಿ ನಿರಾಕರಣೆ ಮಾಡುವಾಗ ಹೇಳ್ಬೋದು. ಆದರೆ ಒಂದು ಮಡಿಕೆ ಒಂದು ಹೊಸ ರೂಪವನ್ನು ಪಡ್ಕೊಂಡಿದೆ ಅಂತಂದ್ರೇನೆ ಹಳೆ ರೂಪದ ನಾಶ ಒಪ್ಪಲೇಬೇಕು, ಹಳೇ ಆಕಾರದ ನಾಶ ಒಪ್ಪಲೇಬೇಕು ಅನ್ನೋದನ್ನು ಅವರು ವಾದ ಮಾಡಿದ್ದಾರೆ. ಆದರೆ ನೀವು ಪ್ರತ್ಯಕ್ಷದೊಳಗೆ ಮಡಿಕೆ ಕೋಲ್ ತಗೊಂಡು ಹಾಕಿದಾಗ ಏನು ನಾಶ ಆಗಿರ್ತದಲ್ಲ, ಆ ಥರದ ನಾಶ ಇಲ್ಲದೆ ಇರ್ಬೋದು. ಆದರೆ ಅವರು ಹೇಳೋ ಪ್ರಕ್ರಿಯೆಯನ್ನು ನೀವು ಸೂಕ್ಷ್ಮ ಗಮನಿಸಿ. ಒಂದು ವಸ್ತು ನಾಶ ಆಗಬೇಕಾದ್ರೆ ಆ ಹುಟ್ಟಿಸಿದಂತಹ ವ್ಯವಸ್ಥೆಯಿಂದಲೇ ಆಗಬೇಕು ಅಂತ ಅವ್ರ ವಾದ. ಅಂದ್ರೆ ಯಾವ ಕ್ರಮದಲ್ಲಿ ಅದು ಹುಟ್ಟಿರ್ತದಲ್ಲ ಅದೇ ಕ್ರಮದಲ್ಲಿ ಆ ಹುಟ್ಟಿಸಿದ ವಸ್ತುವಿನಲ್ಲಿ ಆಗುವ ಕರ್ಮದಿಂದ ವಿಭಾಗ ಆಗಿ, ವಿಭಾಗದಿಂದ ಸಂಯೋಗ ನಾಶ ಆಗಿ, ಸಂಯೋಗ ನಾಶದಿಂದ ಆ ಕಾರ್ಯದ್ರವ್ಯ ನಾಶ ಆಗಿರ್ಬೇಕು. ಇದು ಅವ್ರು ಹೇಳೋದು. ಅಂದ್ರೆ ಟೋಟಲ್ ಪ್ರಾಸೆಸ್ ಹೆಂಗ್ ಬಂದಿರುತ್ತೆ ರಿವರ್ಸ್ ಹೆಂಗೆ. ಎಸ್ ಹಂಗೆ ಆಗ್ಬೇಕು ಅಂತ ಅವ್ರು ಹೇಳ್ತಾರೆ. ಎಂಥ ವಿಚಿತ್ರ ನೋಡಿ. ಇದಕ್ಕೆ ನಾನು ಇತ್ತೀಚೆಗೆ ತುಂಬಾ ಕಡೆ ಇದನ್ನೇ ಅಬ್ಸರ್ವ್ ಮಾಡ್ತಾ ಇರ್ತೀನಿ. ಈ ಕೆಲವು ಗ್ಲಾಸ್ ಮೆಟೀರಿಯಲ್ಸ್ ಅನ್ನು ತಯಾರು ಮಾಡ್ತಾರಲ್ವಾ, ಅಥವಾ ಪ್ಲಾಸ್ಟಿಕ್ ಮೆಟೀರಿಯಲ್ಸ್. ಗ್ಲಾಸ್ ಮೆಟೀರಿಯಲ್ಸ್ ಅನ್ನ ಮೊದಲು ಬೆಂಕಿಯಲ್ಲಿ ಹಾಕ್ತಾರೆ. ಅದು ಒಂಥರ ದ್ರವ ರೂಪಕ್ಕೆ ಮರಳುತ್ತದೆ. ಅದನ್ನು ಒಂದು ಯಾವ್ದೋ ಕಬ್ಬಿಣದ ರಾಡ್ ನಿಂದ ಮತ್ತೆ ಎತ್ತಿ ಯಾವ್ದಾದ್ರು ಒಂದು ಅಚ್ಚಿನೊಳಗೆ ಡೈ ಒಳಗೆ ಹಾಕ್ತಾರೆ. ಅವಾಗ ಆ ಡೈ ಆಕಾರದಲ್ಲಿ ಒಣಗಿ ಬಿಡ್ತದೆ. ಅದೊಂದು ಮೆಟೀರಿಯಲ್ ತಯಾರಾಗ್ತದೆ. ಅದೊಂದು ಶೋ ಪದಾರ್ಥ ತಯಾರಾಗ್ತದೆ. ಓಕೆ, ನೀವು ಅದನ್ನು ಮತ್ತೆ ಪುನಃ ಅದೇ ಮೆಟೀರಿಯಲ್ ತಗೊಂಡೋಗಿ ಬೆಂಕಿಯಲ್ಲಿ ಇಟ್ರೆ, ಅದು ತಯಾರಾದಂತಹ ವಸ್ತುವನ್ನು ಮತ್ತೆ ಬೆಂಕಿಯಲ್ಲಿ ಇಟ್ರೆ ಮತ್ತೆ ಪುನಃ ಯಾವ ರೂಪಕ್ಕೆ ಮರಳಿ ಬಿಡ್ತದೆ? ಅದು ದ್ರವ ರೂಪಕ್ಕೆ ಮರಳುತ್ತದೆ. ಹೌದಾ? ಅಂದ್ರೆ ಅಗ್ನಿಯ ಸಂಬಂಧ ಅಥವಾ ಅಗ್ನಿಯ ನೋದನದ ಸಂಬಂಧದಿಂದ ಅಲ್ಲಿ ಏನೆಲ್ಲ ಆಗ್ತದೆ ಪ್ರೊಸೆಸ್ ಅಂತ ತಾರ್ಕಿಕರು ಹೇಳೋದು. ಅದನ್ನ ತಯಾರು ಮಾಡ್ಲಿಕ್ಕೆ ಒಂದು ಪರಮಾಣು ಅಂತ ಇರ್ತದೋ ಇಲ್ಲ, ಆ ಪ್ಲಾಸ್ಟಿಕ್ ಮೆಟೀರಿಯಲ್ ಅನ್ನ, ರಾ ಮೆಟೀರಿಯಲ್ ಅನ್ನ ತಯಾರು ಮಾಡ್ಲಿಕ್ಕೆ ಯಾವ್ದು ಪರಮಾಣು ಇರ್ತದೆ, ಆ ಪರಮಾಣುವಿನಲ್ಲಿ ಒಂದು ಕ್ರಿಯಾ ಹುಟ್ಟಿರ್ತದಂತೆ. ಅಂದ್ರೆ ಸೆಕೆಂಡ್ ಟೈಮ್ ನೀವು ಆ ಪ್ಲಾಸ್ಟಿಕ್ ಬೊಂಬೆಯನ್ನ ಬೆಂಕಿಯಲ್ಲಿ ಹಾಕಿದಾಗ ನಾ ಹೇಳ್ತಾ ಇದ್ದೇನೆ, ಆ ಪರಮಾಣುವಿನಲ್ಲಿ ಒಂದು ಕ್ರಿಯಾ ಹುಟ್ಟಿರ್ತದೆ. ಸೊ ಆ ಕ್ರಿಯಾದಿಂದ ಅಲ್ಲಿ ಸಂಯೋಗ ನಾಶ ಆಗಿರ್ತದೆ. ಸಂಯೋಗ ನಾಶದಿಂದ ಅಲ್ಲ, ವಿಭಾಗ ಹುಟ್ಟಿರ್ತದೆ. ಕ್ರಿಯಾದಿಂದ ಏನು ಹುಟ್ಟಿರ್ತದೆ? ವಿಭಾಗ ಹುಟ್ಟಿರ್ತದೆ. ಆ ವಿಭಾಗದಿಂದ ಸಂಯೋಗ ನಾಶ ಆಗಿರ್ತದೆ. ಸಂಯೋಗ ನಾಶದಿಂದ ಟೋಟಲ್ ಆ ಮೆಟೀರಿಯಲ್ ಯಾವ ಆಕಾರದಲ್ಲಿ ಇತ್ತಲ್ಲ, ಯಾವ ಆಕಾರಕ್ಕೆ ಮರಳಿತ್ತಲ್ಲ, ಅದು ನಾಶ ಆಗಿದೆ, ಕಾರ್ಯದ್ರವ್ಯ. ಅಂದ್ರೆ ಬೇಸಿಕ್ ಎಲ್ಲಿಂದ ಸ್ಟಾರ್ಟ್? ಹೌದು, ಬೇಸಿಕ್ ಎಲ್ಲಿಂದ ಬಂದಿತ್ತೋ ಅಲ್ಲಿಗೆ ಹೋಗಿ ಮತ್ತೆ ಅಲ್ಲಿಂದನೇ ಅಲ್ಲೇ ಕರ್ಮ ಹುಟ್ಟಬೇಕು. ಮತ್ತೆ ಈಗ ಮತ್ತೊಂದು ವಸ್ತು ತಯಾರಾಗಬೇಕಾದ್ರೆ ಮತ್ತೆ ಪುನಃ ಪರಮಾಣುವಿನಲ್ಲಿ ಏನು ಹುಟ್ಟಬೇಕು? ಕ್ರಿಯಾ ಹುಟ್ಟಬೇಕು. ಕ್ರಿಯಾ ಹುಟ್ಟಬೇಕು. ಕ್ರಿಯಾ ಹುಟ್ಟಿ ವಿಭಾಗ ಹುಟ್ಟಬೇಕು. ವಿಭಾಗ ಹುಟ್ಟಿ ಸಂಯೋಗ ನಾಶ ಆಗಿ, ಸಂಯೋಗ ನಾಶ ಅಲ್ಲ, ಸಂಯೋಗ ಹುಟ್ಟಬೇಕು. ಸಂಯೋಗ ಹುಟ್ಟಿ ವಿಭಾಗ ಆಗಿ ಮತ್ತು ಪೂರ್ವ ದೇಶ ವಿಭಾಗ ಸಂಯೋಗ ನಾಶ ಆಗಿ ಅಲ್ಲಿ ಮತ್ತೊಂದು ಮೆಟೀರಿಯಲ್ ತಯಾರಾಗಬೇಕು ಅಂತ ಅವ್ರ ವಾದ. ಎರಡನೇ ಮೆಟೀರಿಯಲ್ ಸೇಮ್ ಇರ್ಬೋದು ಅಥವಾ ಬೇರೆ ಇರ್ಬೋದು, ಏನ್ ಬೇಕಾದಿರ್ಬೋದು ಅದು. ಆದ್ರೆ ಪ್ರತಿ ಸಮಯದೊಳಗೂ ಆಗ್ಬೇಕಾದ್ರೆ ಹಿಂಗೆ ಆಗ್ಬೇಕು ಅಂತ ಒಂದು ತಾರ್ಕಿಕರ ಒಂದು ಸ್ಪೆಷಲ್ ಪ್ರಕ್ರಿಯೆ ಇದೆ. ಬೇರೆ ಕೆಲವು ತಾರ್ಕಿಕರ ಸ್ಪೆಷಲ್ ಪ್ರಕ್ರಿಯೆ ಇಟ್ಟುಕೊಳ್ತಾರೆ. ಆದ್ರೆ ಇದು ಸ್ವಲ್ಪ ಕರೆಕ್ಟ್ ಅಂತ ಅನ್ಸುತ್ತಲ್ಲ, ಯಾಕಂದ್ರೆ ಈಗ ಜಗತ್ ಸೃಷ್ಟಿ ಆಗಿ ಜಗತ್ತು ಏನೇನೋ ರೂಪಾಂತರ ಹೊಂದಿದೆ. ಮತ್ತೆ ಅದೆಲ್ಲ
ಪ್ರಳಯ ಕಾಲದಲ್ಲಿ ವಿನಾಶ ಹೊಂದತ್ತಂದ್ರೆ ಎಲ್ಲ ಸೇರ್ಕೊಂಡು ಮತ್ತೆ ಸೂಕ್ಷ್ಮ ಪ್ರಕೃತಿಯಲ್ಲಿ ಸೇರೋವಾಗ ಇದೆಲ್ಲ ಕೂಡ ಹೊಂದಿ ಹಂಗೆ ಹೋಗಿ ಕರೆಕ್ಟ್. ನೀವು ರಾ ಮೆಟೀರಿಯಲ್ಸ್ ತನಕ ಹೋದ್ರೆ ಅನುದಾನ ಮಾಡಿದ್ರೆ ಬೇಕಂದ್ರೆ ಒಪ್ಪಗೊಳ್ಳಿ, ಎಲ್ಲಾ ಕಡೆಯಲ್ಲಿ ಹಿಂಗೆ ಯಾಕೆ ಒಪ್ಪಬೇಕು ಅಂತ ನಾವು ಕೇಳೋದು. ಈ ನಿಯಮ ಬೇಡ ಅಂತ ಅಂದ್ರೆ ಹುಟ್ಟುವ ನಾಶವಾಗುವ ಪ್ರತಿ ವಸ್ತುಗಳಲ್ಲಿ ಇದೇ ನಿಯಮ ಹಾಕೊಂಡು ಕೂಡಬೇಡ್ರಿ ಅಂತ ನಾವು ವಾದ ಮಾಡ್ತೀವಿ ಅಷ್ಟೇ. ಅವರು ಎಲ್ಲಾ ಕಡೆಯಲ್ಲಿ ಹಿಂಗೆ ಆಗ್ಬೇಕು ಅಂತ ಪ್ರೊಸೆಸ್ ಇಟ್ಕೊಂಡಿದ್ದಾರೆ. ಹಂಗ ಹೇಳ್ರೆ ಘಟ ಭಿನ್ನ ಆದಾಗ ಮತ್ತೆ ಅದು ಪರಮಾಣುವರಿಗೆ ಹೋಗತ್ತಾ ಅಲ್ಲಿವರಿಗೆ ಹೋಗತ್ತಾ ಅಂತ ಹೇಳಕ್ಕೆ ಬರಲ್ಲ. ಯಾಕಂದ್ರೆ ಒಂದ್ಸಲ ಸುಟ್ಟಿದ ಮೇಲೆ ಮಡಿಕೆ ಅದನ್ನೇ ಅವ್ರು ಹೇಳಿದ್ರು ಈಗ. ಹೌದು ಅವ್ರು ಹಂಗೆ ಒಂದು ಬೆಂಕಿಯ ಸಂಯೋಗನೋ ಬೆಂಕಿಯದಿಂದ ನೋದದಿಂದ ಆಗ ಸಂಯೋಗನೋ ಇಟ್ಕೊಳ್ಳಿ, ಅದು ಆ ಪದಾರ್ಥ ಹುಟ್ಟಿಸ್ಲಿಕ್ಕೆ ಬೇಕಾದ ಪರಮಾಣುವಿನಲ್ಲೇ ಕರ್ಮ ಹುಟ್ಟಿಸಿರ್ತದಂಥದ್ದು, ಘಟದಲ್ಲಿ ಹುಟ್ಟಿಸಿರಲ್ಲ. ಸ್ವಲ್ಪ ಘಟಾರಂಭಕವಾದ ಪರಮಾಣುವಿನಲ್ಲಿ ಬೆಂಕಿ ತಾಕ್ತಂತೆ, ಆ ಪರಮಾಣುವಿನಲ್ಲಿ ಕರ್ಮ ಹುಟ್ಟುತ್ತಂತೆ. ಕರ್ಮ ಅಂದ್ರೆ ಕ್ರಿಯಾ ಹುಟ್ಟಿತು, ಅದರಿಂದಲೇ ವಿಭಾಗ ಹುಟ್ಟಿತು, ವಿಭಾಗದಿಂದಲೇ ಸಂಯೋಗನಾಶ ಆಯ್ತು. ಸಂಯೋಗನಾಶ ಆದದ್ದಕ್ಕೆ ಇಡೀ ಏನು ಒಂದು ಮಡಿಕೆ ಇತ್ತಲ್ಲ ಅದು ನಾಶ ಆಗಿಬಿಟ್ಟಿರ್ತದೆ. ಸ್ವಲ್ಪ ಸರಿ, ನಿಮ್ಗೆ ಅನುಭವಕ್ಕೆ ಬರಲ್ಲ ನೋಡಿ. ಅದು ಮುಂದುವರಿಸದ ಆ ಪ್ರಕ್ರಿಯೆ ಅಂತೂ ನಿಮ್ಗೆ ಅರ್ಥ ಆಯ್ತಲ್ಲ ಏನ್ ಹೇಳ್ತಿದ್ದಾರೆ ಅಂತ. ನೋಡಿ, ಆ ಒಂದೊಂದು ಪಾಯಿಂಟ್ ನೆನಪಿಟ್ಟುಕೊಳ್ಳಿ. ಮೊದಲು ಏನಾಯ್ತು, ಆರಂಭಕ ಪರಮಾಣುವಿನಲ್ಲಿ ಅಗ್ನಿ ಸಂಬಂಧದಿಂದಲೋ ಅಗ್ನಿಭಿಘಾತ ನೋದನದಿಂದಲೋ ಒಂದು ಕ್ರಿಯಾ ಹುಟ್ಟಿತು ಎ. ಆಮೇಲೆ ಏನಾಯ್ತು, ಅದರಲ್ಲಿ ವಿಭಾಗ ಹುಟ್ಟುಕೊಳ್ತು ಬಿ, ಕರ್ಮದಿಂದ ಹುಟ್ಟಿದ ವಿಭಾಗದಿಂದ ಏನಾಯ್ತು, ಸಂಯೋಗ ನಾಶ ಆಯ್ತು ಸಿ. ಸಂಯೋಗ ನಾಶದಿಂದ ಏನಾಯ್ತು, ಟೋಟಲ್ ಆ ಕಾರ್ಯದ್ರವ್ಯನೇ ಏನಾಗ್ಬಿಡ್ತು, ಆ ಸಂಯೋಗ ನಾಶದಿಂದ ಏನಾಯ್ತು, ಕಾರ್ಯದ್ರವ್ಯ ಟೋಟಲ್ ಆಗಿ ನಾಶ ಆಯ್ತು. ನೋಡಿ, ಸಂಯೋಗ ವಿನಾಶೇಭ್ಯ ಕಾರ್ಯದ್ರವ್ಯಂ ವಿನಶ್ಯತಿ. ಇದು ಎಷ್ಟನೇದಿದು, ಎ ಬಿ ಸಿ ಅಲ್ಲಿಗಾಯ್ತು. ಡಿ ಏನಾಯ್ತು, ತಸ್ಮಿನ್ ವಿನಷ್ಟೇ. ಆ ಟೋಟಲ್ ಕಾರ್ಯದ್ರವ್ಯ ಆವಾಗ ಏನಾಗಿದೆ, ನಾಶ ಆಗಿದೆ. ಅಲ್ಲಿ ತನಕ ಬಂತ ಸಿಗೆ. ನಾಶ ಆದ್ಮೇಲೆ ಏನಾಯ್ತು ನೋಡ್ರಿ, ಇನ್ನೂ ಇದು ನಿಮ್ಗೆ ಅನುಭವಕ್ಕೆ ಬರಲ್ಲ ಈ ಮುಂದೆ ಹೇಳೋ ಪಾಯಿಂಟ್. ಪರಮಾಣುಷು ಅಗ್ನಿ ಸಂಯೋಗಾತ್ ಔಷ್ಣ್ಯಾಪೇಕ್ಷಾತ್ ಶ್ಯಾಮಾದೀನ ವಿನಾಶ. ನೋಡಿ, ಆ ಪರಮಾಣುವಿನಲ್ಲಿ ಅಗ್ನಿ ಸಂಯೋಗ ಆಯ್ತಲ್ಲ, ಅಲ್ಲಿ ಔಷ್ಣ್ಯಾಪೇಕ್ಷಾತ್ ಶ್ಯಾಮಾದೀನ ವಿನಾಶ. ಆಗ ಔಷ್ಣ್ಯದಿಂದ ಅಲ್ಲಿರುವಂತಹ ಕಪ್ಪುತನ ನಾಶ ಆಯ್ತಂತೆ. ಅದು ಈಗ ಪರಮಾಣು ಇದು ಕಾಣಲ್ಲ ಸರ್ ಅವ್ರ ಪ್ರಕಾರ. ಯಾವ್ದು ಕಾಣಬೇಕು ಅಂತ ಏನಿಲ್ಲ, ಬೆಂಕಿ ಸಂಯೋಗ ಆಗ್ಬೋದು, ಅದಕ್ಕೆ ಕಾರ್ಯದ್ರವ್ಯ ನಾಶ ಆಗಿದೆ, ಪರಮಾಣು ಮಾತ್ರ ಉಳ್ಕೊಂಡಿದೆ. ಕಲ್ಪನೆ ಮಾಡ್ಕೊಳ್ಳಿ, ಸರಿ ಗೊತ್ತಾಗ್ತದಾ? ನಮಗೆ ಅಲ್ಲಿ ಬೆಂಕಿ ನಿಗಿ ಉರಿಲಿಕ್ಕೆ ಶುರು ಆಗಿದೆ. ಅದರಿಂದ ಹಿಂದೆ ಹೇಳಿದ ಪ್ರೊಸೆಸ್ನಂತೆ ಅಲ್ಲಿ ಕಾರ್ಯದ್ರವ್ಯನೇ ಏನಾಗ್ಬಿಟ್ಟಿದೆ, ನಾಶ ಆಗಿಬಿಟ್ಟಿದೆ. ಸೊ ಅಲ್ಲಿರುವ ಪರಮಾಣುವಿನಲ್ಲಿ ಅಗ್ನಿ ಸಂಯೋಗದಿಂದ ಔಷ್ಣ್ಯಾಪೇಕ್ಷಾತ್ ಶ್ಯಾಮಾದೀನ ವಿನಾಶ. ಅವಾಗ ಕಪ್ಪುತನ ಅನ್ನೋದು ನಾಶ ಆಯ್ತಂತೆ. ತಡ್ರಿ, ಅದು ಮುಂದಿದೆ. ಈಗಲೇ ಹೇಳ್ಬಾರ್ದು. ಪುನಃ ಅನ್ಯಸ್ಮಾತ್ ಅಗ್ನಿ ಸಂಯೋಗಾತ್. ನೋಡಿ, ಇನ್ನೊಂದು ಅಗ್ನಿ ಸಂಯೋಗದಿಂದ ಔಷ್ಣ್ಯಾಪೇಕ್ಷಾತ್ ಪಾಕಜಾಹ ಜಾಯಂತೆ. ಅಲ್ಲೆಲ್ಲ ಆ ವಿಚಿತ್ರವಾದ ಮತ್ತೊಂದು ಅಗ್ನಿ ಸಂಯೋಗದಿಂದ ಮತ್ತೊಂದು ಅಗ್ನಿ ಎಂಬುದು ಯಾಕೆ ಹೇಳ್ಬೇಕಂತ ಏನ್ ಮಾಡ್ಲಿಕ್ಕಾಗಲ್ಲ, ಅವ್ರು ಅದನ್ನ ಹಂಗೆ ಇಟ್ಕೊಳ್ತಾರದು. ಅಂದ್ರೆ ಈಗ ಶ್ಯಾಮಕ್ಕೆ ಹೋಲಾಡ್ಸ್ಲಿಕ್ಕೆ ಒಂದು ಅಗ್ನಿ ಬೇಕು. ಹೌದು, ಅದು ಹೋಯ್ತು, ಅದು ಹೋಗಿದೆ. ಈಗ ಮತ್ತೊಂದು ಅಗ್ನಿ ಸಂಯೋಗದಿಂದ ಔಷ್ಣ್ಯಾಪೇಕ್ಷಾತ್ ಪಾಕಜಾಹ ಉಜ್ಜಾಯಂತೆ, ಪಾಕಜ ಆಗ್ತದೆ. ತದನಂತರ ಅಲ್ಲಿ ಮುಂದಿನ ಪ್ರಕ್ರಿಯೆ ನೀವು ಒಂದೊಂದೇ ನೋಡ್ತಾ ಬಂದ್ರಿ. ಎ ಬಿ ಸಿ ಡಿ ಇ ಎಫ್ ಅಲ್ಲಿಗೆ ನೋಡಿ, ಪಾಕಜ ಹುಟ್ಟುಕೊಳ್ತದೆ. ಆಮೇಲೆ ಏನಾಗ್ತದೆ, ತದನಂತರಂ ಭೋಗಿನ ಅದೃಷ್ಟಾಪೇಕ್ಷಾತ್. ಅಂದ್ರೆ ಈ ಮಡಿಕೆಯಿಂದ ಏನು ಅನುಭವಿಸುವವನಿರ್ತಾನಲ್ಲ ಕರ್ತೃ, ಯಾವನೋ ಒಬ್ಬ ಸುಡ್ಲಿಕ್ಕಿರೋ ಕುಂಬಾರನೇ ಇಟ್ಕೊಳ್ಬೇಕು. ಅವನ ಅದೃಷ್ಟಾಪೇಕ್ಷಾತ್, ಅವನದೇ ಆದಂತ ಪುಣ್ಯ ಇರ್ತದಲ್ಲ, ತದಪೇಕ್ಷಾತ್ ಮುಂದೇನಾಗ್ತದೆ, ಅದೃಷ್ಟಾಪೇಕ್ಷಾತ್ ಆತ್ಮ ಅಣುಸಂಯೋಗಾತ್. ಹೌದಲ್ಲಲ್ಲಿ ಆತ್ಮ ಅಣುಸಂಯೋಗದಿಂದ
ಉತ್ಪನ್ನವಾದ ಪಾಕಜ ಅಣುಗಳಲ್ಲಿ ಮತ್ತೆ ಕ್ರಿಯಾ ಹುಟ್ಟುಕೊಳ್ತದೆ. ಅದು ABCDEFG ಇರಬೇಕದು, ಕರ್ಮ ಕ್ರಿಯಾ ಹುಟ್ಟುಕೊಳ್ತು. ಆ ಪಾಕಜ ಅಣುಗಳಲ್ಲಿ ತೇಷಾಂ ಪರಸ್ಪರ ಸಂಯೋಗ ಆದದ್ರಿಂದ ದ್ವಣುಕ ಹುಟ್ಟುಕೊಳ್ತು. ಮತ್ತೆ ದ್ವಣುಕದಿಂದ ತ್ರಣುಕ ಹುಟ್ಟುಕೊಳ್ತು. ತ್ರಣುಕದಿಂದ ಮತ್ತೆ ಆ ಮಡಿಕೆ, ಕೆಂಪು ಮಡಿಕೆ ಹುಟ್ಟುಕೊಳ್ತು. ಆಗ ರಕ್ತಘಟ ಅಂತೇನಂತೇನಲ್ಲ, ಕೆಂಪಾಯ್ತು ನೋಡ್ರಿ ಮಡಿಕೆ, ಇಷ್ಟೋ ತನಕ ಕಾಯಿಸಿದ್ದಕ್ಕೆ, ಬೆಂಕಿಯಲ್ಲಿ ಇಷ್ಟೋ ತನಕ ಕಾಯಿಸಿದ್ದಕ್ಕೆ ಕಪ್ ಹೋಗಿ ಏನಾಯ್ತು ಅಂತ ಹೇಳ್ತೀವಿ, ಕೆಂಪಾಯ್ತು. ಇದು ಕಾರ್ಯದ್ರವ್ಯ. ಭಾರಿ ರಿಸರ್ಚ್ ಮಾಡಿದ್ದಾರೆ. ನಮಗೆ ಗೊತ್ತಿದೆಲ್ಲ, ಕಪ್ಪು ಮಡಿಕೆಯನ್ನ ಬೆಂಕಿಯಲ್ಲಿ ಸುಟ್ರೆ ಕೆಂಪಾಯ್ತು ಅಂತ ನಿಮ್ ಕಲ್ಪನೆ ಅಷ್ಟಿದೆ. ಆದ್ರೆ ತಾರ್ಕಿಕರು ಹೇಳುವಂತಹ ಈ ಒಂದು ವಿಚಿತ್ರ ಪ್ರಕ್ರಿಯೆ ಬಹಳ ಅದ್ಭುತ ಇದು. ಆ ಬೆಂಕಿಯ ಸಂಯೋಗವೋ, ಬೆಂಕಿಯ ನೋದನದ ಸಂಯೋಗವೋ ಆಗೋದ್ರಿಂದ ಘಟಕ್ಕೆ, ಯಾರೋ ಏನೋ ಕೇಳಲಿಕ್ಕೆ ಬಂದ್ರೆ ಏನು, ಇದು ಇಷ್ಟು ಪ್ರಕ್ರಿಯೆ ಇದೆ. ಈ ರೀತಿ ಹೇಳಿ ತತ್ರ ಇಷ್ಟ ಹೇಳಿ ಏನಂತಾರ ಅವರು, ತತ್ರ ಚ ಕಾರಣ ಗುಣಕ್ರಮೇಣ ರೂಪಾದ್ಯುತ್ಪತ್ತಿರ್ಭವತಿ. ತ್ರಣುಕ ಹುಟ್ಟಿದ ಬಳಿಕ ತ್ರಣುಕನೇ ಕಾರಣ, ಅದರಲ್ಲಿರುವಂತಹ ಗುಣ, ಅದರ ಪ್ರಕ್ರಮದಿಂದ ಚತುರ್ಣಕದಲ್ಲಿಯೂ ರೂಪ ಹುಟ್ಟಿ ಕಾರ್ಯದ್ರವ್ಯದಲ್ಲಿಯೂ ಅಸಮವಾಯ ಕಾರಣದ ರೂಪವೇ ಅಲ್ಲಿ ಬಂದು ಕೂತ್ಕೊಂಡ್ಬಿಡ್ತು. ಆವಾಗ ಮಡಿಕೆ ಕೆಂಪಾಯಿತು ಅಂತ. ಈಗ ನಿಮಗೆ ಸಮಸ್ಯೆ ಆಗ್ತದೋ ಇಲ್ಲೋ ಈ ಪ್ರಕ್ರಿಯೆ ನೀವು ಹೇಳುವ ವಿಷಯಕ್ಕೆ? ತತ್ಕಥಂ ಆಮಘಟ ಶ್ಯಾಮತ್ವಾದೀನಾಂ ಅಯಾವ ದ್ರವ್ಯ ಭಾವಿತ್ವಂ ಅಂತ ನೀವಂದ್ರಿ. ಸಹಜ ಪ್ರಶ್ನೆ. ಒಂದೊಂದು ರೂಪಗಳು ಮಡಿಕೆಯಲ್ಲಿ ಬರ್ತಾ ಇದೆ ಅಂದ್ರೆ ಅದು ಮಡಿಕೆ ನಾಶ ಆಗೋದ್ರೊಂದಿಗೆ ಅದು ನಾಶ ಆಗ್ತಾ ಇದೆ, ಮಡಿಕೆ ಹುಟ್ಟೋದ್ರೊಂದಿಗೆ ಅದು ಹುಡ್ತಾ ಇದೆ. ಹೆಂಗೆ ಅಂತ ಪ್ರಕ್ರಿಯೆ ತೋರಿಸ್ಕೊಟ್ವೇ ಇಲ್ಲ ನಾವೀಗ? ಬರಲ್ಲ. ಮತ್ ನೀವಂದ್ರಿ ಯಾವ ದ್ರವ್ಯ ಭಾವಿ ಅಯಾವ ದ್ರವ್ಯ ಭಾವಿ ಅನ್ನೋ ವ್ಯವಸ್ಥೆ ಒಳಗೆ ನೀವು ಮಡಿಕೆಯಲ್ಲಿರುವ ಶಾಮತಾದಿಗಳು ಅಯಾವ ದ್ರವ್ಯ ಭಾವಿ ಆದ್ರಿಂದ ಅವುಗಳಿಗೆ ಉಭಯ ರೂಪಕವಾಗಿರ್ತದೆ ಅಂತ ನೀವು ಹೇಳಿದ್ರಿ ದ್ವೈತಿಗಳು. ಅದ್ರ ಮೇಲೆ ಅವರ ಆಕ್ಷೇಪ ಇದೆ. ಅಯಾವ ದ್ರವ್ಯ ಭಾವಿ ಅಲ್ಲ, ಯಾವ ದ್ರವ್ಯ ಭಾವಿ ಅನ್ನಿಸ್ಬೋದಲ್ಲ ಇದನ್ನು ಕೂಡ ಅಂತ ಪ್ರಶ್ನೆ ಕೇಳಿದ್ರು. ಇಷ್ಟು ಪ್ರಕ್ರಿಯೆಯನ್ನು ವಿವರಣೆ ಕೊಟ್ಟು ಅವ್ರು ನಮ್ಮ ಮೇಲೆ, ಅದಕ್ಕೆ ನಾವು ಕೊಟ್ಟು ಉತ್ತರ ಇಷ್ಟೇ. ಇಷ್ಟೆಲ್ಲ ಅವರು ಉಪನ್ಯಾಸ ಮಾಡಿದ್ರೆ ಕೊನೆಗೆ ಏನ್ ಹೇಳ್ಬಿಟ್ರು ಟೀಕಾಕೃತರಾದ್ರು, ಅತ್ರ ಪ್ರಮಾಣ ಭಾವ ತಂದು. ಅಂದ್ರೆ ನೀವೇನ್ ಬೆಳೆಸಿದ್ರಲ್ವ ಈ ಪ್ರಕ್ರಿಯೆಯನ್ನ, ಈ ಥರದ್ದೊಂದು ವ್ಯವಸ್ಥೆ ಅಂದ್ರೆ ಇದಕ್ಕೇನೆ ತಾರ್ಕಿಕರಲ್ಲಿ ಪೀಲುಪಾಕ ಪ್ರಕ್ರಿಯೆ ಅಂತ ಕರೀತಾರೆ. ಏನಂತಾರೆ? ಅದೇ ಪ್ರಕೃತಿ ಅಧಿಕರಣದಲ್ಲಿ ಎಲ್ಲಾ ಕಡೆ ಒಂದು 3-4 ಕಡೆ ಪ್ರಾಯ ನ್ಯಾಯಸುಧಾದಲ್ಲಿ ತಗೊಂಡಿದ್ದಾರೆ. ಇದು ಪೀಲುಪಾಕ ಪ್ರಕ್ರಿಯೆ ಅಂತ ಹೆಸರು ಇದಕ್ಕೆ. ಈ ಪಿಠರ ಪಾಕ ಪ್ರಕ್ರಿಯೆ ಸ್ವಲ್ಪ ವ್ಯತ್ಯಾಸ ಹೇಳ್ತಾರೆ ಅಲ್ಲೇನೆ. ಮತ್ತೆ ಈ ಪೀಲುಪಾಕ ಪ್ರಕ್ರಿಯೆಯನ್ನು ಆಶ್ರಯಿಸಿ ಮಾಡಿದಂತಹ ಅವರ ಪೂರ್ವ ಪಕ್ಷ ಇದು ಪ್ರಮಾಣ ಇಲ್ಲದೆ ಇರೋದ್ರಿಂದ ಈ ವಿಷಯದೊಳಗೆ ಒಪ್ಪಲಿಕ್ಕೆ ಬರಲ್ಲ ಅಂತ ಅರ್ಥ. ಸರಿ ಹೋಯ್ತಾ? ಇನ್ನು ಅಭಿಘಾತ ಅಂತಂದ್ರು, ಅಂದ್ರೆ ಬಲವಾದ ಅಗ್ನಿ ಸಂಯೋಗ. ಅಭಿಘಾತ ಅಂದ್ರೆ ಬಹಳಷ್ಟು ಅಗ್ನಿ ಸಂಯೋಗ ಆಯ್ತು ಅಂದ್ರೆ ಅದಕ್ಕೆ ಅಭಿಘಾತ ಅಂತ ಕರೀತಾರಂತೆ. ನೋದನ ಅಂತಂದ್ರು, ನೋದನ ಅಂದ್ರೆ ಸ್ವಸ್ಥಾನಾತ್ ವಸ್ತುನಃ ಚಲನ ಹೇತು ಸಂಯೋಗ ವಿಶೇಷ. ಒಂದು ಸ್ಥಾನದಲ್ಲಿ ಇರ್ತದೆ ಆ ವಸ್ತು, ಅದು ಮತ್ತೊಂದು ಕಡೆಯಲ್ಲಿ ಹೋಗುವಷ್ಟರ ಮಟ್ಟಿಗೆ ಕಾರಣವಾಗುವಂತಹ ಏನು ಸಂಯೋಗ ಇದೆ ಅದಕ್ಕೆ ನೋದನ ಅಂತ ಕರೆದಿದ್ದಾರಂತೀರಿ ಅಷ್ಟೇ. ಹೀಗೆ ಕಾರ್ಯದ್ರವ್ಯ ನಾಶ ಆಗಿಬಿಡ್ತದೆ. ಕಾರ್ಯದ್ರವ್ಯ ನಾಶ ಆಗಿ ಮತ್ತೆ ಪುನಃ ಕಾರ್ಯದ್ರವ್ಯ ಹುಟ್ಟುಕೊಳ್ತದೆ. ಇಷ್ಟು ಪ್ರಕ್ರಿಯೆ ಏನಿದೆ ಪೀಲುಪಾಕ ಪ್ರಕ್ರಿಯೆ, ಇದು ಸರಿಯಾದದ್ದಲ್ಲ ಅಂತ ನಿರಾಸ ಮಾಡ್ತೇವೆ. ಅತ್ರ ಪ್ರಮಾಣಾಭಾವ ಅಂತ ಕೊಟ್ಬಿಡ್ತಾರೆ. ಸರಿಯಾಗಿ ಗೊತ್ತಾಯ್ತಾ? ಏನಾದ್ರೂ ಪ್ರಶ್ನೆ ಇದೆನಾ ಇಲ್ಲಿ? ಅಷ್ಟೇ ಉತ್ತರ. ಪ್ರಮಾಣಾಭಾವ ಅನ್ನೋದೇ ಉತ್ತರ. ಇದನ್ನ ಇಲ್ಲಿಗೆ ನಿಲ್ಸಿರೋಣ, ಮತ್ತೆ ಮುಂದಿನ ನಾಳೆ ಮಾಡ್ತೇನೆ. ನಮಸ್ಕಾರ. ಹರಿವಿಸಲ.